ಇಂಟ್ರಡಕ್ಷನ್ನಲ್ಲೇ ಒಂದು ಮಾತು ಹೇಳ್ತಾ ಇದ್ದೆ ನಾನು. ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಖಚಿತಪಡಿಸಿಕೊಂಡಿದೆ. ಈಗ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಟೇಟ್ ಗೌರ್ಮೆಂಟ್ನ ಸ್ಟ್ಯಾಂಡ್ ಏನಿರಬೇಕು ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಆ ಮಾತನ್ನು ಹೇಳಿದ್ರು ಅಂದ ಮೇಲೆ ಅದು ರಾಜ್ಯ ಸರ್ಕಾರದ ಅಧಿಕೃತ ನಿಲುವು ಅಂತ ಅರ್ಥ. ಅದು RCB ಫೈನಲ್ ಮ್ಯಾಚ್ ಅನ್ನು ಗೆದ್ದಿದ್ದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ವಿಧಾನಸೌಧದ ಮೆಟ್ಟಿಲ ಮೇಲೆ ಕಾರ್ಯಕ್ರಮ ಮಾಡಿತು. ಅದು ಸರ್ಕಾರಿ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಏನೂ ಸಮಸ್ಯೆ ಆಗಿಲ್ಲ, ಸುಸೂತ್ರವಾಗಿ ನಡೆದಿದೆ. ಕಾಲ್ತುಳಿತ ಆಗಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ. ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ, ಅದಕ್ಕೂ ಸಿದ್ದರಾಮಯ್ಯನವ್ರಿಗೂ ಸಂಬಂಧ ಇಲ್ಲ. ಅದರ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ತೀವಿ. ಊರು ಸುಟ್ಟರು ಹನುಮಪ್ಪ ಹೊರಗೆ ಅಂತಾರೆ ನಮ್ಮ ಕಡೆ ಗಾದೆ ಮಾತು. ಹಂಗಿದೆ ಈ ಲೆಕ್ಕಾಚಾರ. ಊರು ಸುಟ್ಟರು ಹನುಮಪ್ಪ ಹೊರಗೆ, ಹಂಗಿದೆ ಈ ಲೆಕ್ಕಾಚಾರ. ಸ್ವತಃ ಮುಖ್ಯಮಂತ್ರಿಗಳೇ ಈ ಮಾತನ್ನು ಹೇಳಿದ್ರು. ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಮಾಡಿದ್ದ ನಾವಲ್ಲ, ವಿಧಾನಸೌಧದಲ್ಲಿ ಘಟನೆ ನಡೆದಿಲ್ಲ. ಸತ್ಯವತಿ ಮೇಲೆ ಕ್ರಮ ತಗೋಬೇಕು. ಸತ್ಯವತಿ DPIR ಸೆಕ್ರೆಟರಿ, ಅವ್ರ ಮೇಲೆ ಕ್ರಮ ತಗೋಬೇಕು. ಬಂದೋಬಸ್ತ್ ಬಗ್ಗೆ ಪೊಲೀಸ್ ಆಯುಕ್ತರು ನನಗೆ ಹೇಳಲಿಲ್ಲ, ಪೊಲೀಸ್ ಕಮಿಷನರ್ ನನಗೆ ಹೇಳಲಿಲ್ಲ, ಭದ್ರತೆಯ ಬಗ್ಗೆ ನನಗೆ ಮಾಹಿತಿ ಕೊಡಲಿಲ್ಲ. ಸರ್ಕಾರದ್ದೇನೂ ತಪ್ಪಿಲ್ಲ. ಹಂಗಿದ್ಮೇಲೆ ಮುಜುಗರ ಯಾಕಾಗಬೇಕು ಸರ್ಕಾರಕ್ಕೆ? ವಿಧಾನಸೌಧದಲ್ಲಿ ಯಾವ ಘಟನೆಯೂ ನಡೆದಿಲ್ಲ ಅಷ್ಟೇ. ಕ್ರಿಕೆಟ್ ಸ್ಟೇಡಿಯಂಗೂ ನನಗೂ ಏನು ಸಂಬಂಧ ಇಲ್ಲ, ನನಗೂ ಕ್ರಿಕೆಟ್ ಸ್ಟೇಡಿಯಂಗೂ ಏನು ಸಂಬಂಧ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು. ನಾವು ತಪ್ಪೇ ಮಾಡಿಲ್ಲ ಅಂದಮೇಲೆ ಸರ್ಕಾರಕ್ಕೆ ಕಪ್ಪು ಚುಕ್ಕೆಯ ಪ್ರಶ್ನೆನಾದರೂ ಎಲ್ಲಿಗೆ ಬರುತ್ತೆ ಅಂತ ಕೇಳಿಸ್ಕೊಳ್ಳಿ ಒಮ್ಮೆ. ಅವರು ಮಾಡ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಹೇಳಿದ್ರು, ನಾನು ಪೊಲೀಸ್ನವ್ರಿಗೆ ಧಮಕಿ ಹಾಕಿದೆ, ಅದು 100ಕ್ಕೆ 100%. ಇದ್ದಕ್ಕಿದ್ದಾಲೆ ಪೊಲೀಸ್ನವ್ರ ಮೇಲೆ ಪ್ರೀತಿ ಬಂದಿದೆ. ಯಾರ್ಯಾರು ತಪ್ಪಿತಸ್ಥರಿದ್ರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ. ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ? ರಾಜಕೀಯವಾಗಿ ಹೇಳ್ತಾ ಇದ್ದಾರೆ. ಕ್ರಿಕೆಟ್ ಅಸೋಸಿಯೇಷನ್ನವರು ಸೆಕ್ರೆಟರಿ ಮತ್ತು ಟ್ರೆಜರರು ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಿದ್ರು. ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು, ಅವ್ರು ಮಾಡಿರೋ ಫಂಕ್ಷನ್. ನನಗೆ ಇನ್ವೈಟ್ ಮಾಡಿದ್ರು. ಕುಂಭಮೇಳದಲ್ಲಿ ಮಾಡಿದವರು ಒಂದು ಸೇತುವೆ ಬಿದ್ದೋಯ್ತು, ಅವತ್ತೇ ಕಟ್ಟಿದ ದಿನನೇ ಇನಾಗ್ರೇಷನ್ ಮಾಡಿದೆ. 100 ಜನ ಸತ್ತೋದ್ರು. ಆಗ ಮಾಡಿದ್ರ? ರಾಜೀನಾಮೆ ಕೊಟ್ರ ಪ್ರೈಮ್ ಮಿನಿಸ್ಟ್ರು? ನೀವೆಲ್ಲ ಕೇಳಿದ್ರ? ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ. ನನಗೆ ಗೊತ್ತಾದದ್ದು 5:45ಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾಯ್ತು. ಆಮೇಲೆ ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿನ ರಿಮೂವ್ ಮಾಡಿದ್ದೀವಿ. ಬ್ಲಾಕ್ ಮಾರ್ಕ್ ಆಗಿಲ್ಲ. ಹೆಂಗೆ ಬ್ಲಾಕ್ ಮಾರ್ಕ್? ಇನ್ನೊಂದ್ಸರಿ ಈಗ ನಾವು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ದು ಅಂತ ಒಪ್ಪೋಣ. ನಾವು ತಪ್ಪೇ ಮಾಡಿಲ್ವಲ್ಲ, ನಾವು ತಪ್ಪು ಮಾಡಿಲ್ಲ. ಆದರೆ ಘಟನೆ ನಡೀಬಾರ್ದು. ಹೈಕಮಾಂಡ್ ಕೇಳಿದಾರೆ ಸರ್, ವರದಿ ಕೇಳಿದಾರೆ ಸರ್ ಹೈಕಮಾಂಡ್ ಬಗ್ಗೆ. ಸುಳ್ಳು ಯಾರು ಕೇಳಿದ್ರು? ವಿಧಾನಸೌಧದ ಮುಂದುಗಡೆ ಮಾಡಿ ಅಂತ ಹೇಳದೆ ಹೋಗಿದ್ರೆ ಬಿಜೆಪಿಯವರು ಬೇರೆ ತರ ಬಣ್ಣ ಹಚ್ಚರು. ಇದು ಆರ್ಗ್ಯುಮೆಂಟ್. ವಿಧಾನಸೌಧದ ಮುಂದೆ ಏನೂ ಗಲಾಟೆ ಆಗಿಲ್ವಲ್ಲ, ಕಾಲ್ ತುಳಿತ ಆಗಿಲ್ವಲ್ಲ. ಅದನ್ನು ಕೇಳಿದಾಗ ನನ್ನಲ್ಲಿ ಬಂದ ಮೊಟ್ಟ ಮೊದಲ ಪ್ರಶ್ನೆ, ಮತ್ತು ಗೋವಿಂದರಾಜು ಅವ್ರನ್ನ ಯಾಕೆ ಜವಾಬ್ದಾರಿಯಿಂದ ಬಿಡುಗಡೆ ಮಾಡಿದ್ರಿ? ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ. KSCAನಲ್ಲಿ RCB ಅವರು ಸಂಭ್ರಮಾಚರಣೆ ಅರೇಂಜ್ ಮಾಡೋದ್ರಲ್ಲಿ ಗೋವಿಂದರಾಜು ಅವರ ಕೈವಾಡ ಇತ್ತ? ಹಂಗಿದ್ರೆ ಗೋವಿಂದರಾಜು ಅವರ ಕೈವಾಡ ಇತ್ತ, ಅವ್ರನ್ನೇ ಕೆಲಸದಿಂದ ತೆಗೆದಿದ್ರಿ. MLC ಗೋವಿಂದರಾಜು ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ, ರಾಜಕೀಯ ಕಾರ್ಯದರ್ಶಿ. ಈಗ ಕಮಿಷನರ್ ಯಾಕೆ ಸಸ್ಪೆಂಡ್ ಆದರು? ಕಮಿಷನರ್ ಹೇಳ್ಬೋದಲ್ಲ, ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ ರೀ, ಬಂದೋಬಸ್ತ್ ಸರಿಯಾಗಿ ಮಾಡಿದ್ದೀವಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಂಗೆ ಯಾಕಾಯಿತು ಅನ್ನೋದ್ರ ಮೇಲೆ ತನಿಖೆ ಮಾಡಿ. ಕಮಿಷನರ್ ಹೇಳ್ಬೋದು. ಇಲ್ಲ ಇಲ್ಲ, ಹಂಗೆ ಹೇಳಕ್ಕೆ ಬರಲ್ಲ. ಅವರು ಇಡೀ ಬೆಂಗಳೂರಿಗೆ ಕಮಿಷನರು. ಅಡಿಷನಲ್ ಕಮಿಷನರು ವಿಕಾಸ್ ಕುಮಾರ್ ಅವ್ರು ಹೇಳಿದ್ರೆ ಹಾಗೆ ವಿಧಾನಸೌಧದ ಮುಂದೆ ನಾವು ಸರಿಯಾಗಿ ಬಂದೋಬಸ್ತ್ ಮಾಡಿದ್ದೀವಿ, ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಹಂಗೆ ಯಾಕಾಯಿತು ಅನ್ನೋದರ ತನಿಖೆ ಆಗಲಿ ಅಂತ. ಇಲ್ಲ, ಅವರು ಇಡೀ ಬೆಂಗಳೂರಿಗೆ ಅಡಿಷನಲ್ ಕಮಿಷನರು. DCP ಶೇಖರ್ ಬೆಂಗಳೂರು ಸೆಂಟ್ರಲ್
DCP ಅವರಂದರೆ ಹಂಗೆ ಹಾಂ ಅವ್ರು ಇಡೀ ಬೆಂಗಳೂರು ಸೆಂಟ್ರಲ್ ವೇರ್ ಚಿನ್ನಸ್ವಾಮಿ ಕ್ರೀಡಾಂಗಣ ಫಾಲ್ಸ್ ಅದರ DCP ಅವರು ಹಂಗನ್ನಕ್ಕೆ ಬರಲ್ಲ. ACP ಆ ಸಬ್ ಡಿವಿಷನ್ನಿನ ACP ಅವರ ವ್ಯಾಪ್ತಿಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಬರುತ್ತೆ. ಇನ್ಸ್ಪೆಕ್ಟ್ರು ಆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನ ಇನ್ಸ್ಪೆಕ್ಟರ್ ಅವರು, ಆ ಲಿಮಿಟ್ಸ್ನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಬರುತ್ತೆ. ಅವ್ರಂಗೆ ಹೇಳಂಗಿಲ್ಲ. 3ನೇ ತಾರೀಕು ಕ್ರಿಕೆಟ್ ಮ್ಯಾಚ್ ಶುರುವಾಗೋದಕ್ಕಿಂತ ಮುಂಚೆ KSCA ಪ್ರತಿನಿಧಿಗಳು ಬಂದು ನಾವು ಅಕಸ್ಮಾತ್ RCB ಗೆದ್ರೆ ಸೆಲೆಬ್ರೇಷನ್ ಮಾಡ್ತೀವಿ, ನಮಗೆ ಪರ್ಮಿಷನ್ ಕೊಡಬೇಕು ನೀವು ಅಂತ ಕೇಳಿದಾಗ ನೋ ಪರ್ಮಿಷನ್ ಅಂತ ಹೇಳಿ ಕಳಿಸಿದ, ಸೆಲೆಬ್ರೇಷನ್ ಮಾಡಬೇಡಿ ಅಂತ ಹೇಳಿ ಕಳಿಸಿದ ಇನ್ಸ್ಪೆಕ್ಟರು ಸಸ್ಪೆಂಡು. ಸೆಲೆಬ್ರೇಷನ್ ಮಾಡಬೇಡಿ ಅಂತ ಹೇಳಿದ ಇನ್ಸ್ಪೆಕ್ಟರಿಂದ ಹಿಡಿದು ಸರ್ ಇವತ್ತು ಬುಧವಾರ ಭಾನುವಾರ ಈ ಸೆಲೆಬ್ರೇಷನ್ ಇಟ್ಕೊಳ್ಳಿ, ಚೆನ್ನಾಗಿ ಭದ್ರತೆ ಕೊಡ್ತೀವಿ ನಾವು, ಇವತ್ತು ಮಾಡಿದರೆ ಭದ್ರತೆ ಕೊಡೋದು ಆಗೋದಿಲ್ಲ ಅಂತ ಹೇಳಿದಂಥ ಕಮಿಷನರ್ ತನಕ ಎಲ್ಲರೂ ಸಸ್ಪೆಂಡು. ಸರ್ಕಾರಕ್ಕೆ ಯಾಕೆ ಸಂಬಂಧ ಇಲ್ಲ ಅಂದ್ರೆ ಸರ್ಕಾರಿ ಕಾರ್ಯಕ್ರಮ ಆಗಿರಲಿಲ್ಲ. ಸರ್ಕಾರಕ್ಕೆ ಸಂಬಂಧ ಇಲ್ಲ, ಸರ್ಕಾರಿ ಕಾರ್ಯಕ್ರಮ ಆಗಿರಲಿಲ್ಲ. DPAR ಸೆಕ್ರೆಟರಿ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬೇಕು ಅಂತ ಕೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದೇ DPAR ಸೆಕ್ರೆಟರಿ ಸತ್ಯವತಿ ಆವತ್ತು ಬೆಳಗ್ಗೆನೇ ಹೇಳಿಕೆ ಕೊಡ್ತಾರೆ, ಸರ್ಕಾರಿ ಕಾರ್ಯಕ್ರಮವನ್ನು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮಾಡ್ತಾ ಇದ್ದೀವಿ ನಾವು, ಸಾರ್ವಜನಿಕರು ಇಲ್ಲಿಗೆ ಬರಬಾರ್ದು, ಸಾರ್ವಜನಿಕರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಂದರು. ಇದೇ DPAR ಸೆಕ್ರೆಟರಿ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದೇ ಮಾತನ್ನು ಹೇಳಿದ್ರು, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಅಂತ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಶುರುವಾದ ನಂತರ ಕಾರ್ಯಕ್ರಮದ ಆಯೋಜಕರು ಘೋಷಣೆ ಮಾಡ್ತಾರೆ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ. ಒಬ್ಬ ಶಾಸಕರು ಘೋಷಣೆ ಮಾಡಿದ್ರಲ್ಲಿ, ಮೈಕ್ ಹಿಡ್ಕೊಂಡು ಅನೌನ್ಸ್ ಮಾಡಿದ್ರು, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಎಲ್ಲರೂ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಎಲ್ಲರೂ ಅಂತ. ಇವರು ಮಾತು ಕೇಳ್ಕೊಂಡು ಜನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋದ್ರೆ ಅಲ್ಲಿ ಗೇಟ್ ಲಾಕ್ ಆಗಿತ್ತು. ಗೇಟ್ ಯಾಕೆ ಓಪನ್ ಮಾಡಲಿಲ್ಲ ಅನ್ನೋ ವಿಷಯದಲ್ಲಿ CID ತನಿಖೆಯನ್ನು ಶುರು ಮಾಡಿದೆ. CIDಗೆ ನಿಜವಾಗ್ಲೂ ಫ್ರೀ ಹ್ಯಾಂಡ್ ಸಿಕ್ಕರೆ ಈಗಾಗಲೇ ಪ್ರಾಥಮಿಕ ತನಿಖೆಯಲ್ಲಿ ಹೊರಗೆ ಬಂದಿರೋ ಅಂಶ ಇದೆಯಲ್ಲ, ಅದು ಯಾರು ಬುಡಕ್ಕೆ ಬಿಸಿನೀರು ಕಾಯಿಸತ್ ನೋಡೋಣ. ಅದನ್ನ ನಿಜವಾಗಲೂ CIDಗೆ ತನಿಖೆಯ ಸ್ವಾತಂತ್ರ್ಯ ಸಿಕ್ಕರೆ ಇಲ್ಲಿ ಅನೌನ್ಸ್ ಮಾಡಿದಾಗ ಅಲ್ಲಿ ಗೇಟ್ ಓಪನ್ ಇದ್ದಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಗೇಟ್ ಮುಂದೆ ಸೇರ್ಕೊಂಡು ನುಗ್ಗಲು ಆಗ್ತಿರ್ಲಿಲ್ಲ. ಇಲ್ಲಿ ಒಬ್ಬರ ನಂತರ ಒಬ್ಬರಂತೆ ಕಾಂಪಿಟೇಷನ್ಗೆ ಬಿದ್ದವರಂಗೆ ಅನೌನ್ಸ್ ಮಾಡ್ತಿದ್ರು, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಎಲ್ಲರೂ ಅಂತ. ಈಗ ಆ ಕಾರ್ಯಕ್ರಮಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂದಮೇಲೆ ಸಂಬಂಧ ಇಲ್ಲದೆ ಇರೋ ಕಾರ್ಯಕ್ರಮಕ್ಕೆ ಹೋಗಿ 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 ಅಂತ ಯಾರು ಹೇಳಿದ್ರು? ಯಾಕೆ ಹೇಳಿದ್ರು ಅದನ್ನು? ಸರ್ಕಾರಕ್ಕೆ ಸಂಬಂಧ ಇಲ್ಲದೆ ಇರುವ ಕಾರ್ಯಕ್ರಮಕ್ಕೆ ಹೋಗಿ 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 ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಯಾಕೆ ಹೇಳಿದ್ರು? ಕರ್ನಾಟಕದ ಪ್ರಶ್ನೆ ಸ್ವಾಮಿ ಇದು. ಅಲ್ಲಿ ಕಾಲು ತುಳಿತಾಗಿದೆ, ನಮಗೆ ಸಂಬಂಧ ಇಲ್ಲ ಅಂದ್ಬಿಟ್ರೆ. ವಿಪಕ್ಷಗಳ ಪ್ರಶ್ನೆ ಕೇಳ್ತಾ ಇದ್ದಾರೆ, ಮೆಟ್ಟಿಲುಗಳಿಗೆ ಮುಖ್ಯಮಂತ್ರಿ ನಾನೇವು ಅಂತ. ಕುಮಾರಸ್ವಾಮಿ ಅವರ ಟ್ವೀಟು, ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಕೋಟ್ ಮಾಡ್ತಾರವರು. ವಿಧಾನಸೌಧದ ಮೆಟ್ಟಿಲ ಮೇಲೆ ಸರ್ಕಾರ ವಿಜಯೋತ್ಸವ ಆಚರಿಸಿತು, ಅಲ್ಲಿ ಯಾರೂ ಸಾಯಲಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಷ್ಟೇ ಕಾಲು ತುಳಿತ ಸಂಭವಿಸಿ ಜನ ಸತ್ತಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ. ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಕರ್ನಾಟಕದ ಮುಖ್ಯಮಂತ್ರಿಯೋ ಅಥವಾ ವಿಧಾನಸೌಧದ ಮೆಟ್ಟಿಲುಗಳಿಗಷ್ಟೇ ಮುಖ್ಯಮಂತ್ರಿಯೋ? ದಯವಿಟ್ಟು ಹೇಳುವಿರಾ? ದುರಂತದ ಹೊಣೆ ಪೊಲೀಸರ ಮೇಲಷ್ಟೇ ಎತ್ತಿ ಹಾಕಿ ಕೈ ತೊಳೆದುಕೊಳ್ಳುವುದು ಎಷ್ಟು ಸರಿ? ಪ್ರತಿಪಕ್ಷಗಳನ್ನು ದೂರಿ ಪಾರಾಗುವ ಹುನ್ನಾರವೇಕೆ ಅಂತ. ಕಾಂಗ್ರೆಸ್ ಬಿಜೆಪಿಯ ಮಧ್ಯದಲ್ಲಿ ಟಾಕ್ ಫೈಟ್ ನಡೀತಾ ಇದೆ. ಉಪಮುಖ್ಯಮಂತ್ರಿಗಳು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕಾನೂನು ಸಚಿವ HK ಪಾಟೀಲು, ಮಾಜಿ ಸಂಸದ ಪ್ರತಾಪ್ ಸಿಂಹ, BK ಹರಿಪ್ರಸಾದ್ ಮಾತಾಡಿದ್ದಾರೆ. ಸಲ ಕೇಳಿಸ್ಕೊಳ್ಳಿ ಡೀಟೇಲ್ ಆಗಿ. CT ರವಿ ಅವರು ಮಾತಾಡಿದ್ದಾರೆ. ಕೇಳಬೇಕು, ನನಗೆ ಕೇಳೋದು ಏನು ಹೇಳ್ತದೆ ಅದೆಲ್ಲ ನನಗೇನು ಗೊತ್ತಿಲ್ಲ. ಎಲ್ಲಕ್ಕೆ ಇದನ್ನ ಪುನಃ ಅವರ ಆಯೋಗ ಎನ್ಕ್ವೈರಿ ಮಾಡ್ತಾ ಇದೆ. ನನ್ನ ಮಾತುಗಳಿಂದ ಯಾವುದು ಇನ್ಫ್ಲೂಯೆನ್ಸ್ ಆಗಬಾರ್ದು. ನಿಮ್ಮವರೊಬ್ಬರು ಅಧಿಕಾರಿ ಇದ್ರಲ್ಲ, ನಿಂಬಾಳ್ಕರ್ ಅಂತ ಹೇಳಿ, ನಿಮ್ಮ ಕಾರ್ಯಕರ್ತರು ADGP ಅವ್ರೇನು ಮಾಡ್ತಾ ಇದ್ರು? ತಮಗೆ ಬೇಕಾದ ಅಧಿಕಾರಿಗಳಿಗೆ ಬೆಣ್ಣೆ, ಬೇರೆದವರಿಗೆ ಸುಣ್ಣ.
ನೀವೇನಾದರೂ ಸಸ್ಪೆಂಡ್ ಮಾಡೋದು ಸ್ಯಾಕ್ ಮಾಡೋದು ಮಾಡಬೇಕಾದ್ರೆ ಮೊದಲು ಡಿ ಕೆ ಶಿವಕುಮಾರ್ ಮಾಡಬೇಕು. ನಿಮ್ಮ ಸೆಲ್ಫಿ ಮತ್ತು ಕ್ರೆಡಿಟ್ ವಾರ್ಗೆ 11 ಅಮಾಯಕ ಜೀವಗಳು ಬಲಿಯಾಗಿದ್ದಾವೆ. ಹಾಗಾಗಿ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಮತ್ತು ಇದೆಲ್ಲ ಅವಾಂತರಕ್ಕೆ ಕಾರಣದಂತ ಶಿವಕುಮಾರ್ ಅವರು ಮನೆಗೆ ಹೋಗಬೇಕು. ದಿಸ್ ಇಸ್ ಅವರ್ ಫರ್ಮ್ ಡಿಮಾಂಡ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂಥ ಆ ಘಟನೆಗಳು ಅಥವಾ ಆ ಕಾರ್ಯಕ್ರಮ ಸರ್ಕಾರಕ್ಕೆ ಸಂಬಂಧ ಇಲ್ಲ. ಸರ್ಕಾರಕ್ಕೆ ಏನು ಸಂಬಂಧ? ಅವರು ತಪ್ಪು ಮಾಡಿದ್ದಾರೆ, ಪರವಾನಗಿ ತಗೊಂಡಿಲ್ಲ, ಅವ್ರ ಮೇಲೆ ಕ್ರಮ ತಗೋಬೇಕು, ಅದು ಸರ್ಕಾರ ಕಮ್ಸ್ ಇನ್ ಟು ಪಿಕ್ಚರ್. ಆದರೆ ಆ ಕಾರ್ಯಕ್ರಮಕ್ಕೆ ಅಲ್ಲಿ ಆದ ಘಟನೆಗಳು ಸರ್ಕಾರಗಳ ಜೊತೆಗೆ ನೀವೇನನ್ನು ಕೂಡಿಸ್ತೀರಲ್ಲ, ಆ ರೀತಿ ಕೂಡಿಸೋದು ಸಹಿತ ಸೂಕ್ತವಾದದ್ದಲ್ಲ. ಈಗಾಗಲೇ ತನಿಖೆಗೆ ನಾವು ನಿರ್ದೇಶನ ನೀಡಿರೋದ್ರಿಂದ ಇವು ಯಾವುದರ ಬಗ್ಗೆನೂ ಸಹಿತ ಮಂತ್ರಿಗಳಾದ ನಾವು ಮಾತನಾಡೋದು ಸೂಕ್ತ ಅಲ್ಲ. ಏನೇನು ಕ್ರಮಗಳು ಆಗಬೇಕು ಆ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ಕೋರ್ಟ್ ಕೂಡ ವರದಿ ಕೇಳಿದೆ. ನಾಳೆ ಒಳಗಾಗಿ ಕೋರ್ಟ್ಗೆ ನಾವು ವರದಿಯನ್ನು ಸಲ್ಲಿಕೆ ಮಾಡ್ತೀವಿ. 11 ಜನ ಅಮಾಯಕರು ಮಕ್ಕಳು ಸತ್ತೋಗಿದ್ದಾರೆ. ಒಂದು ಸಂದರ್ಭದಲ್ಲೂ ಕೂಡ ಅವರ ಕಣ್ಣಲ್ಲಿ 4 ಹನಿ ನೀರು ಬರಲಿಲ್ಲ. ಸಿದ್ದರಾಮಯ್ಯನವರು ಅವರ ಮನಸ್ಥಿತಿಯನ್ನು ನೋಡಿದರೆ ಅವರು ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾರ ಮೇಲೆ ಬೇಕಾದರೂ ಆರೋಪವನ್ನು ಮಾಡ್ತಾರೆ. ಪಾಪ ಕೆಲವರೆಲ್ಲ ರಾಯಚೂರಿಂದ ಎಲ್ಲ ಬಂದಿರ್ತಂಥ ಬಡವರು. ನಾನು ಮಂಗಳೂರಲ್ಲಿ ಹೇಳಿದೆ 1 ಕೋಟಿ BCCI ಇವರಿಗೆ ಕೊಡಬೇಕು ಅಂತ ಹೇಳಿ. ಈಗ 1 ಕೋಟಿ ಅಲ್ಲ 5 ಕೋಟಿ ಕೊಡಬೇಕು ಒಬ್ಬೊಬ್ಬರಿಗೆ. ಯಾಕಂದ್ರೆ ಲಕ್ಷಾಂತರ ಕೋಟಿ ಇರ್ತಕ್ಕಂಥ BCCI ಅವರು ಇವರಿಗೆ 5 ಕೋಟಿ, ಪ್ರತಿಯೊಬ್ಬರಿಗೂ 11 ಜನಕ್ಕೂ 5 ಕೋಟಿ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಅವ್ರೇನಾದರೂ ಆ ಥರ ಕೊಡಲಿಲ್ಲ ಅಂದ್ರೆ ಸರ್ಕಾರ ಮುಂದಿನ ಮಾರ್ಚ್ಗಳನ್ನ ನಿಲ್ಲಿಸಬೇಕು. ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ರಾಜ್ಯಕ್ಕೆ ಅಂತ ನಾನು ಅನ್ಕೊಂಡಿದ್ದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ. ಅವ್ರ ಹೇಳಿಕೆ ನಮ್ಮ ಜವಾಬ್ದಾರಿ ವಿಧಾನಸೌಧದ ಮೆಟ್ಲುಗಳ ಮೇಲೆ ಕಾರ್ಯಕ್ರಮ ನಿರ್ವಹಿಸಿದ್ದು. ಹಂಗಿದ್ರೆ ಇವರು ಬರೀ ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿನಾ? ರಾಜ್ಯಕ್ಕಲ್ವಾ? ರಾಜ್ಯದ ಅಂದರೆ ರಾಜ್ಯದ ಬೇರೆ ಕಡೆ ಸತ್ರೆ ಮುಖ್ಯಮಂತ್ರಿಗಳಿಗೆ ಮತ್ತು ಆಳುವ ಕಾಂಗ್ರೆಸ್ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ಅಲ್ಲಿ ಪಾಪದವರು ತಾಯೋ ಕಾರಣರಾದರು ಅಂತಂದ್ರೆ ಅದು ನಿಮ್ಮ ಆತ್ಮಸಾಕ್ಷಿಗೆ ಚುಚ್ಚಬೇಕಾಗಿತ್ತಲ್ಲ. ಘೋಷಣೆ ಮಾಡ್ತಾ ಇರುವ ದೃಶ್ಯಗಳು ಸ್ಪಷ್ಟವಾಗಿದ್ದಾವೆ. ಮೈಕ್ ಹಿಡ್ಕೊಂಡು ಜನರಿಗೆ ಇದನ್ನು ನೋಡಿದಾಗಲೇ ಸಂಕಟ ಆಗೋದು. ಅಲ್ಲಿ ಬಂದಿದ್ರಲ್ಲ ಹುಡುಗರು ಹುಡುಗಿಯರು, RCB ಮ್ಯಾಚ್ ಗೆದ್ದಿದೆ, ವಿರಾಟ್ ಕೊಹ್ಲಿ ನೋಡಬೇಕು, ಆಟಗಾರರನ್ನ ನೋಡಬೇಕು, ಅವರನ್ನು ಕುರಿ ಮಂದೆ ಕಳಿಸ್ದಂಗೆ ಕಳಿಸ್ಬಿಟ್ರಿ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ. ಈಗ ಸರ್ಕಾರಕ್ಕೇನು ಸಂಬಂಧ ಅಂತಿದ್ದೀರಿ. ಸತ್ಯವತಿ ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮನ್ನೇ ಪ್ರಶ್ನೆ ಕೇಳೋದೀಗ. ಸರ್ಕಾರಿ ಕಾರ್ಯಕ್ರಮ ಅಂದರೆ ಸರ್ಕಾರದವರಷ್ಟೇ ಇರಬೇಕಾಗಿತ್ತಲ್ಲಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕರ್ಕೊಂಡ್ಬಂದಿದ್ರಲ್ಲ ಜೊತೆಗೆ, ಅವ್ರನ್ನ ನುಗ್ಗಿಸ್ಬೇಕಾಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಹೋಗ್ರಪ್ಪ, ಅಲ್ಲಿ ನೋಡ್ಕೊಳ್ಳಿ ವಿರಾಟ್ ಕೊಹ್ಲಿನ ಅಂತ ಅಲ್ಲಿ ಕಳಿಸ್ಬೇಕಾಗಿತ್ತು. ನೋ, ಅವರು ಸೇಫಾಗಿ ವಿಧಾನಸೌಧದಲ್ಲೇ ಇರಬೇಕು. ವಿಧಾನಸೌಧದ ಮೆಟ್ಟಿಲೆಗಳ ಮೇಲೆ ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಭದ್ರತೆಯಲ್ಲಿ ಅವರು ಅಲ್ಲೇ ಇರಬೇಕು. ಬಡವ್ರ ಮನೆ ಮಕ್ಕಳು ಸಾಯಲಿ, ನೀವ್ಯಾಕೆ ಬರ್ತೀರಿ ಇಲ್ಲಿ ವಿಧಾನಸೌಧದ ಮುಂದೆ? ಅಲ್ಲಿ ಹೋಗಿ ಅಲ್ಲಿ ಬರ್ತಾರೆ ವಿರಾಟ್ ಕೊಹ್ಲಿ. ಇದು ಸರ್ಕಾರದ ಕಾರ್ಯಕ್ರಮ, ನಿಮಗೂ ಸರ್ಕಾರಕ್ಕೂ ಏನು ಸಂಬಂಧ? ನೀವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೋಡ್ಕೊಳ್ಳಿ ಅಂತ. ಈಗ ಸತ್ಯವತಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅಶೋಕ್ ಪಟ್ಟಣ್ಣವರಂತೆ ಅಲ್ಲಿ ಅನೌನ್ಸ್ ಮಾಡಿದ್ದು ಜನರಿಗೆ, ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಹೋಗಿ ಅಂತ. ಇದು ಕಾರ್ಯಕ್ರಮದ ನಿಲುವಾಗಿತ್ತು ಸ್ವಾಮಿ. ಇದಕ್ಕೆ ತದ್ವಿರುದ್ಧವಾಗಿ ವರ್ತಿಸಿದ ಸಿದ್ದರಾಮಯ್ಯನವರು ಈ ಐತಿಹಾಸಿಕ ಘಟನೆಯನ್ನು ಕಣ್ಣು ತುಂಬಿಕೊಳ್ಳುವುದಕ್ಕೆ ಬನ್ನಿ, ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಾನು RCB ತಂಡಕ್ಕೆ ಸನ್ಮಾನ ಮಾಡ್ತಾ ಇದ್ದೀನಿ ಅಂತ ಸಿದ್ದರಾಮಯ್ಯನವರು ಕರೆದಿದ್ದಲ್ಲಿ ಸಿದ್ದರಾಮಯ್ಯನವರು ಬನ್ನಿ ಅಂತಿದ್ರು. DK ಶಿವಕುಮಾರು, ಸತ್ಯವತಿ, ಅಶೋಕ್ ಪಟ್ಟಣು ಎಲ್ಲ ಹೋಗಿ ಅಲ್ಲಿಗೆ ಹೋಗಿ ಅಂತಿದ್ರು. ಇವ್ರು ಕರೆದಿದ್ದಕ್ಕೆ ಇಲ್ಲಿಗೆ ಬಂದರು, ಅವ್ರು ಹೇಳಿದ್ದಕ್ಕೆ ಅಲ್ಲಿಗೆ ಹೋದ್ರು. ಅಲ್ಲಿಗೆ ಹೋಗಿ ಸತ್ತ ಮೇಲೆ ನಮಗೂ ಅದಕ್ಕೂ ಏನು ಸಂಬಂಧ? ರಾಜ್ಯ ಕೇಳ್ತಾ ಇರೋ ಪ್ರಶ್ನೆ, 3ನೇ ತಾರೀಕು ಮ್ಯಾಚ್ ಆಗಿದೆ, 4ನೇ ತಾರೀಕು ಸೆಲೆಬ್ರೇಷನ್ ಮಾಡಬೇಕು ಅನ್ನುವ ತೀರ್ಮಾನ ಮಾಡಿದ್ಯಾರು? 6 ಕೋಟಿ ಕನ್ನಡಿಗರು ಉತ್ತರ ಬಯಸ್ತಾ ಇರುವ ಪ್ರಶ್ನೆ ಇದು. ಯಾರ ನಿರ್ಧಾರ ಆಗಿತ್ತದು? ಮ್ಯಾಚ್ ಗೆದ್ದ ಮಾರನೇ ದಿವಸ
ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ. ಸೆಲೆಬ್ರೇಷನ್ ಮಾಡಬೇಕು ಅನ್ನುವ ತೀರ್ಮಾನ ಪೊಲೀಸರ ಅಭಿಪ್ರಾಯದ ನಂತರ ಬದಲಾಗಿದ್ರೆ ಶಭಾಷ್ ಅನ್ನಬಹುದಾಗಿತ್ತು. ಭದ್ರತೆ ಕೊಡೋದಕ್ಕಾಗೋದಿಲ್ಲ ಅಂತ ಕಬ್ಬನ್ ಪಾರ್ಕ್ ಸಬ್ ಇನ್ಸ್ಪೆಕ್ಟರ್ಗೆ ಗೊತ್ತಿತ್ತು, ಕಬ್ಬನ್ ಪಾರ್ಕ್ ಟ್ರಾಫಿಕ್ ACP ಗೊತ್ತಿತ್ತು, ಪೊಲೀಸ್ ಕಮಿಷನರ್ ಗೊತ್ತಿತ್ತು, ವಿಧಾನಸೌಧದ ಭದ್ರತೆ ಹೊಣೆ ಹೊತ್ತಿರುವ DCP ಗೊತ್ತಿತ್ತು ಭದ್ರತೆ ಕೊಡೋದಕ್ಕಾಗೋದಿಲ್ಲ ಅಂತ. ಸ್ಪಷ್ಟ ಶಬ್ದಗಳಲ್ಲಿ ಬರೆದು ಕೊಟ್ಟಿದ್ರು ಇವರು. ವಿಧಾನಸೌಧ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಮಧ್ಯಾಹ್ನ ರಜೆ ಘೋಷಣೆ ಮಾಡಿ ವಿಧಾನಸೌಧದ ಸಿಬ್ಬಂದಿಯನ್ನು ಮನೆಗೆ ಕಳಿಸಿ, ಇಲ್ಲದೆ ಹೋದ್ರೆ ಅವ್ರು ತಮ್ಮ ಕುಟುಂಬದವ್ರನ್ನೆಲ್ಲ ಕರ್ಕೊಂಡು ಬಂದುಬಿಡ್ತಾರೆ ಇಲ್ಲಿ ವಿರಾಟ್ ಕೊಹ್ಲಿನ ತೋರಿಸೋದಕ್ಕೆ. CCTV ಇಲ್ಲ, ಅಲ್ಲಿ ಭದ್ರತೆ ಕೊಡೋದು ಕಷ್ಟ ಆಗುತ್ತೆ. 2 ಗಂಟೆ ಮುಂಚೆ ವೇದಿಕೆಯನ್ನು ಭದ್ರತಾ ತಪಾಸಣೆಗೆ ಬಿಟ್ಟು ಕೊಡಬೇಕು. ವಿದ್ಯುತ್ ಉಪಕರಣಗಳಿದಾವಲ್ಲಿ, ಅದರ ತಪಾಸಣೆ ಆಗಬೇಕು. ಆಂಟಿ ಸಬೋಟೇಜ್ ಚೆಕ್ 2 ತಾಸು ಟೈಮ್ ತಗೊಳುತ್ತೆ, ಅದಕ್ಕೆ ಬಿಟ್ಟು ಕೊಡಬೇಕು. ಅಧಿಕಾರಿ ಸಿಬ್ಬಂದಿಗಳನ್ನು ಬಂದೋಬಸ್ತ್ಗೆ ನೇಮಿಸಿಕೊಳ್ಳೋದಕ್ಕೆ ಸಮಯ ಬೇಕು. ಈ ರೀತಿ ಬೃಹತ್ ಕಾರ್ಯಕ್ರಮಕ್ಕೆ ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಸಂಚಾರಿ ಪೊಲೀಸರೊಂದಿಗೆ ಕೋಆರ್ಡಿನೇಷನ್ ಮಾಡಿಕೊಳ್ಳಲು ಸಮಯಾವಕಾಶದ ಕೊರತೆ ಅನ್ನಿಸ್ತಾ ಇದೆ. ಇಂಥ ಕಾರ್ಯಕ್ರಮಗಳಲ್ಲಿ ಹೊರಗಿನಿಂದ ಡ್ರೋನ್ ಕ್ಯಾಮೆರಾ ಬಳಸುವ ಸಾಧ್ಯತೆ ಇರೋದ್ರಿಂದ ಆಂಟಿ ಡ್ರೋನ್ ಸಿಸ್ಟಮ್ ಅಳವಡಿಸುವ ಅವಶ್ಯಕತೆ ಇರುತ್ತದೆ. ಇಷ್ಟೆಲ್ಲ ಬರೆದು ಕೊನೆಗೆ ಹೇಳ್ತಾರವರು, ನಿಯಮಗಳ ಅನುಸಾರ ಕಾರ್ಯಕ್ರಮ ನಡೆಸಲು ಸಮಯಾವಕಾಶದ ಅವಶ್ಯಕತೆ ಇರುತ್ತದೆ. ಆದಾಗ್ಯೂ ಸರ್ಕಾರ ತೆಗೆದುಕೊಳ್ಳುವ ನಿರ್ಣಯದಂತೆ ನಡೆದುಕೊಳ್ಳಲಾಗುವುದು. ಸರ್ಕಾರ ತೆಗೆದುಕೊಳ್ಳುವ ನಿರ್ಣಯದಂತೆ ನಡೆದುಕೊಳ್ಳಲಾಗುವುದು. ನೀವು ನಿರ್ಣಯ ತಗೊಂಡ್ರಿ, ಎಕ್ಸಿಕ್ಯೂಷನ್ ಮಾಡಿ ಅಂದ್ರಿ, ಎಲ್ಲ ಆದಮೇಲೆ ಯು ಆರ್ ಸಸ್ಪೆಂಡೆಡ್, ಮನೆಗೆ ಹೋಗು ಅಂತಿದ್ದೀರಿ. ಯು ಆರ್ ಸಸ್ಪೆಂಡೆಡ್, ಮನೆಗೆ ಹೋಗು ಅಂತ. ನಮಗೂ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾರ್ಯಕ್ರಮಕ್ಕೂ ಏನು ಸಂಬಂಧ? ವಾರೆ ವಾ, ಎಂಥ ಸ್ಟ್ಯಾಂಡ್ರಿ ಇದು! ಮೆಚ್ಚಬೇಕು, ಶಭಾಷ್, ಮೆಚ್ಚಬೇಕು. ಈಗ ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನು ಕರೆಸಿ ಸಿಂಗಲ್ ಲೈನ್ ಆದೇಶ ಕೊಟ್ಟಿದ್ದಾರಂತೆ. ಕಾಲ್ತುಳಿತದ ಘಟನೆ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗಬಾರದು ಅಂತ. ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗಬಾರದು. ಇದ್ರ ಬಗ್ಗೆ ನೆನ್ನೆನೂ ಮೀಟಿಂಗ್ ಮೇಲೆ ಮೀಟಿಂಗ್ಗಳಾದವು, ಇವತ್ತೂ ಮೀಟಿಂಗ್ ಆಯಿತು. ಅಲ್ಲಿ ಕಾನೂನು ಹೋರಾಟ PIL ಮಾಡ್ಕೊಂಡ್ಬಿಟ್ಟಿದೆ, PIL ತಗೊಂಡ್ಬಿಟ್ಟಿದೆ ಹೈಕೋರ್ಟ್. ಒಂದು ಫಸ್ಟ್ ಸುಮೋಟನೂ ತಗೊಂಡಿದ್ದಾರೆ. ಸ್ವಯಂ ಪ್ರೇರಿತ ದೂರು ದಾಖಲಿಸಿ ಸರಿಯಾಗಿ ವಾದ ಮಂಡನೆ ಆಗಬೇಕು ಅಂತ. ವಾದ ಅಂದರೆ ಇದೆ ಏನು? ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮಕ್ಕೂ ಸರ್ಕಾರಕ್ಕೂ ಸಂಬಂಧ ಇರಲಿಲ್ಲ ಅಂತ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮಕ್ಕೂ ಸರ್ಕಾರಕ್ಕೂ ಸಂಬಂಧ ಇರಲಿಲ್ಲ, ಅದನ್ನು ನಾವು ತನಿಖೆ ಮಾಡ್ತೀವಿ. ಆದ್ದರಿಂದ ಆ ಕಾರ್ಯಕ್ರಮಕ್ಕೂ ನಮಗೂ ಸಂಬಂಧ ಇಲ್ಲ ಅಂದರೆ ಕಾಲ್ತುಳಿತಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ದಂಗಿದು. ಕಾಲ್ತುಳಿತಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ. ನಿನ್ನೆ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟ್ರು HK ಪಾಟೀಲ್, ನಿನ್ನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟ್ರು, ಮತ್ತಾರು ಬಂದಿದ್ರಂತೆ, ಪೊಲೀಸ್ ಮಹಾನಿರ್ದೇಶಕರು ಬಂದಿದ್ದರು, ಚೀಫ್ ಸೆಕ್ರೆಟರಿ ಇದ್ದರು, DPIR ಸೆಕ್ರೆಟರಿ ಇದ್ದರು ನಿನ್ನೆ. ಇವತ್ತು ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟ್ರು, HK ಪಾಟೀಲ್ ಲಾ ಮಿನಿಸ್ಟ್ರು, AS ಪೊನ್ನಣ್ಣ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು, ಗೃಹ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು AG ಶಶಿಕಿರಣ್ ಶೆಟ್ಟಿ, ಬಸವರಾಜ ರಾಯರೆಡ್ಡಿ ಮತ್ತು BBMP ಅಧಿಕಾರಿಗಳು ಇದ್ದರು. ನಾಳೆ ಕೋರ್ಟ್ನಲ್ಲಿ ಕೇಸ್ ಬರ್ತಾ ಇದೆ. ಕೇಸ್ನಲ್ಲಿ ರಾಜ್ಯ ಸರ್ಕಾರದ ಆರ್ಗ್ಯುಮೆಂಟ್ ಏನಿರಬೇಕು ಅನ್ನೋದನ್ನು ಚರ್ಚಿಸೋದಕ್ಕೆ ಹೈಕೋರ್ಟ್ ಬೇಸಿಕಲಿ ಒಂದು 9 ಪ್ರಶ್ನೆಗಳನ್ನು ಕೇಳಿದೆ. ಪ್ರಶ್ನೆ ಯಾರೇ ಪ್ರಶ್ನೆ ಕೇಳಿದ್ರು ಶುರುವಾಗದೆ ಇಲ್ಲಿಂದ ರೀ. 4ನೇ ತಾರೀಕು ಸಾಯಂಕಾಲ ಸೆಲೆಬ್ರೇಷನ್ ಆಗಬೇಕು ಅಂತ ತೀರ್ಮಾನಿಸಿದ ಆ ಬೃಹಸ್ಪತಿ ಯಾರು? ಪ್ರಶ್ನೆ ಶುರುವಾಗದಲ್ಲಿಂದ. ಯಾರು ಆ ಬೃಹಸ್ಪತಿ ತೀರ್ಮಾನಿಸಿದ್ದು? ಪೊಲೀಸ್ ಅಧಿಕಾರಿಗಳು ಬೇಡ ಬೇಡ, ಇವತ್ತು ಕಾರ್ಯಕ್ರಮ ಬೇಡ ಬೇಡ ಅಂತ ಸ್ಪಷ್ಟವಾಗಿ ಹೇಳಿದಾಗ್ಯೂ ಕಾರ್ಯಕ್ರಮ ಮಾಡಿದ ಆ ದೀಡ್ ಪಂಡಿತರು ಯಾರು? ಕಾರ್ಯಕ್ರಮ ಮಾಡೋದು ಅಂತ ತೀರ್ಮಾನಿಸಿದ ಆ ದೀಡ್ ಪಂಡಿತರು ಯಾರು? ಪ್ರಶ್ನೆ ಶುರುವಾಗದಲ್ಲಿಂದ ಅದೂ ಸೇರಿದಂತೆ 9 ಪ್ರಶ್ನೆಗಳನ್ನು ಹೈಕೋರ್ಟ್ ಕೇಳಿದೆ. ಆ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡಬೇಕು ಅಂತ ತೀರ್ಮಾನಿಸುವುದಕ್ಕೆ ನಡೆದಂಥ ಸಭೆ ಇವತ್ತು.
ಇಲ್ಲಿ ಆ ರಾಜ್ಯದಲ್ಲಿ ಹಂಗಾಗಿತ್ತು, ಈ ರಾಜ್ಯದಲ್ಲಿ ಹಿಂಗಾಗಿತ್ತು, ಆರ್ಗ್ಯುಮೆಂಟ್ಗಳನ್ನು ಕೋರ್ಟ್ನಲ್ಲಿ ಮಾಡೋದಕ್ಕಾಗೋದಿಲ್ಲ. ಕುಂಭಮೇಳದಲ್ಲಿ ಕಾಲು ತುಳಿತಾಗ 8 ಜನ ಸತ್ರಲ್ಲ, ಅದಕ್ಕೆ ಸರ್ಕಾರ ಹೊಣೆನಾ? ಅಲ್ಲಿ ಬ್ರಿಡ್ಜ್ ಬಿದ್ದಿತ್ತಲ್ಲ, ಇಲ್ಲಿ ಹಂಗಾಗಿತ್ತಲ್ಲ, ಕೋರ್ಟ್ ಮುಂದೆ ಮಾಡೋದಕ್ಕಾಗೋದಿಲ್ಲ. ಅವೆಲ್ಲ ಪೊಲಿಟಿಕಲ್ ಆರ್ಗ್ಯುಮೆಂಟ್ಸು. ಕೋರ್ಟ್ ಮುಂದೆ ತಥ್ಯಗಳನ್ನು ಹೇಳಬೇಕು, ಸತ್ಯಗಳನ್ನು ಹೇಳಬೇಕು. 4ನೇ ತಾರೀಖೇ ಕಾರ್ಯಕ್ರಮ ಮಾಡಬೇಕು ಅಂದವರು ಯಾರು? ಲಕ್ಷಾಂತರ ಜನ ಸೇರ್ತಾರೆ ಅನ್ನೋದರ ಅಂದಾಜು ಇರಲಿಲ್ವಾ? ಅಂದಾಜು ಇರೋದಕ್ಕೆ ಆ ಕಾರ್ಯಕ್ರಮ ಮಾಡಿದ್ದು. ಬೇಗಾನೆ ಶಾದಿ ಮೇ ಅಬ್ದುಲ್ಲಾ ದಿವಾನ ಅನ್ನೋ ಹಾಗೆ ಯಾರೋ ಕಪ್ ಗೆದ್ಕೊಂಡು ಬಂದಿದ್ದಾರೆ, ಪ್ರೈವೇಟ್ ಕ್ಲಬ್ ಅದು. ಆದರೆ ಆ ಕ್ಲಬ್ಬಿನ ನಾಯಕನ ಕೈಗೆ ಕನ್ನಡದ ಬಾವುಟ ಕೊಟ್ಬಿಟ್ರೆ ಅದು ಕರ್ನಾಟಕದಾಗ್ಬಿಡುತ್ತೆ ತಂಡ ಅಂತ, ಕನ್ನಡದ ತಂಡ ಆಗ್ಬಿಡುತ್ತೆ. ಕರ್ನಾಟಕದ ಅಧಿಕೃತ ತಂಡ ರಣಜಿ ಗೆದ್ಕೊಂಡು ಬಂದಾಗ, ಇನ್ಯಾವುದೋ ಟೂರ್ನಮೆಂಟನ್ನು ಹೋಗಿ ಗೆದ್ಕೊಂಡು ಬಂದಾಗ ಅದೇನು ಬೇಕಾಗಿಲ್ಲ. ಅದು ಯಾಕೆ? ಅದಕ್ಕೆ ಫ್ಯಾನ್ ಫಾಲೋವಿಂಗ್ ಇಲ್ಲ, ಅಷ್ಟು ಫ್ಯಾನ್ ಫಾಲೋವಿಂಗ್ ಇಲ್ಲ ಅದಕ್ಕೆ. ಇದಕ್ಕೆ ಫ್ಯಾನ್ಸ್ ಇದ್ದಾರೆ, ತಗೊಳ್ಳೋಣ ಕ್ರೆಡಿಟ್ಟು. ಬೇಡ ಅಂದಿರೋ ಪೊಲೀಸರಿಗೆ ಬುದ್ಧಿ ಇದೆಯಾ ಅವ್ರಿಗೆ? ಸರ್ಕಾರ ಹೇಳಿದೆ ಅಂದಮೇಲೆ ಮುಗೀತಪ್ಪ, ಭದ್ರತೆ ಕೊಡಬೇಕು. ಕೊಡೋದಕ್ಕಾಗಲಿಲ್ಲ, ಘಟನೆ ನಡೆದೋಯ್ತು, ಸಸ್ಪೆಂಡ್ ಆಗಿ ಮನೇಲಿರಿ. ಚಿನ್ನಸ್ವಾಮಿ ಕ್ರೀಡಾಂಗಣದ ಘಟನೆಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಅಧಿಕೃತ ನಿಲುವಿಗೆ ರಾಜ್ಯ ಸರ್ಕಾರ ಬಂದಿದೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಬರಕ್ಕೆ ಹೇಳಿದಾರಂತೆ ದಿಲ್ಲಿಯಲ್ಲಿ. ಮುಖ್ಯಮಂತ್ರಿಗಳು ಹೇಳಿದ್ರು, ಹೈಕಮಾಂಡ್ ಏನು ನಮಗೆ ಈ ಕಾಲು ತುಳಿತದ ರಿಪೋರ್ಟ್ ಕೇಳಿಲ್ಲಪ್ಪ ಅಂತ ಹೇಳಿದ್ರು. ಯಾರು ಲಾ ಮಿನಿಸ್ಟರ್ ಹೇಳ್ತಾರೆ, ರಿಪೋರ್ಟ್ ಕೊಡ್ತೀವಿ ಹೈಕಮಾಂಡ್ಗೆ ಅಂತ ಲಾ ಮಿನಿಸ್ಟರ್ ಹೇಳಿದ್ದಾರೆ. ಇವ್ರು ಕೇಳಿದ ಮೇಲೆ ಕೊಡ್ತಿದ್ದಾರೋ ಕೇಳದೆ ಕೊಡ್ತಿದ್ದಾರೋ ವಿ ಡೋಂಟ್ ನೋ, ಬಟ್ ಅಂಡರ್ಸ್ಟ್ಯಾಂಡೇಬಲಿ ಅಲ್ಲಿ ಈ ವಿಷಯ ಚರ್ಚೆ ಆಗತ್ತೆ. ಘಟನೆ ನಡೆದಾಗಿನಿಂದ ರಾಹುಲ್ ಗಾಂಧಿ ನಿರಂತರವಾಗಿ ರಾಜ್ಯ ಸರ್ಕಾರದ ಬೇರೆ ಬೇರೆಯವರ ಜೊತೆಗೆ ಸಂಪರ್ಕದಲ್ಲಿದ್ದಾರಂತೆ. ಆಕ್ಷನ್ ಟೇಕನ್ ರಿಪೋರ್ಟ್ ಬೇಕಾಗಿದೆ ಅವ್ರಿಗೆ. ಏನು ಕ್ರಮ ಕೈಗೊಂಡ್ರಿ? ಸದ್ಯಕ್ಕೆ ರಾಜ್ಯ ಸರ್ಕಾರದ ಹತ್ರ ಹೇಳೋದಕ್ಕಿರೋದು 5 ಜನರು ಸಸ್ಪೆಂಡ್ ಮಾಡಿದ್ದೀವಿ ಅಂತ. 5 ಜನರು ಸಸ್ಪೆಂಡ್ ಮಾಡಿದ್ದೀವಿ, 2ರನ್ನ ಜವಾಬ್ದಾರಿಯಿಂದ ಮುಕ್ತಗೊಳಿಸಿದ್ದೀವಿ. ಗೋವಿಂದರಾಜು ಮತ್ತು ಹೇಮಂತ್ ನಿಂಬಾಳ್ಕರ್ ಅವ್ರನ್ನ ಜವಾಬ್ದಾರಿಯಿಂದ ಮುಕ್ತಗೊಳಿಸಿದ್ದೀವಿ ಅಷ್ಟು ಹೇಳಿದ್ದಾರೆ. ನಾಳೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರಂತೆ ದಿಲ್ಲಿಲಿ. ಅಜೆಂಡಾಗಳು ಬೇರೆ ಬೇರೆ ಇದ್ದಾವೆ. ಒಂದು, ಕಾಲು ತುಳಿತದ ಪ್ರಕರಣದ ಬಗ್ಗೆ ರಿಪೋರ್ಟ್ ಕೊಡಬೇಕು. MLC ಪಟ್ಟಿ ಒಂದು ಮಾಡಿದ್ದಾರೆ, ನಾಮನಿರ್ದೇಶನ ಆಗಬೇಕಾಗಿದೆ 4 ಜನ MLCಗಳದ್ದು. ಅದರದ್ದೊಂದು ಸ್ವಲ್ಪ ತೊಂದರೆ ಆಗಿದೆ. ಕ್ಯಾಬಿನೆಟ್ ಪುನರ್ರಚನೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಮಾಡಬೇಡಿ ಅಂತ ಡಿ ಕೆ ಶಿವಕುಮಾರ್ ಅವರು. ಆ ವಿಷಯ ಚರ್ಚೆ ಮಾಡೋದಕ್ಕಿದೆ. ಮಂಗಳೂರಿನ ರಿವೆಂಜ್ ಕಿಲ್ಲಿಂಗ್ಸ್ ಬಗ್ಗೆ ಕೂಡ ಹೈಕಮಾಂಡ್ನವ್ರು ರಿಪೋರ್ಟ್ ಕೇಳಿದಾರಂತೆ, ಅದನ್ನೂ ಕೊಡಬೇಕಿದೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಭೇಟಿಯಾಗಬೇಕಾದವ್ರನ್ನೆಲ್ಲ ಭೇಟಿಯಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾಳೆ ಸಂಜೆ ಅಷ್ಟೊತ್ತಿಗೆ ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ನಾಳೆ 11 ಗಂಟೆ ಅಷ್ಟೊತ್ತಿಗೆ ಹೈಕೋರ್ಟ್ನಲ್ಲಿ ಏನು ಕೇಸ್ ಇದೆಯಲ್ಲ, ದ್ಯಾಟ್ ಈಸ್ ಇಂಟ್ರೆಸ್ಟಿಂಗ್. ಏನಾಗುತ್ತೆ ನಾಳೆ ಹೈಕೋರ್ಟ್ನಲ್ಲಿ ಅಂತ. ಈ ಹೆಂಗೂ ಪೊಲಿಟಿಕ್ಸ್ ಹೇಳ್ತಾ ಇದ್ವಿ ಅಂದಮೇಲೆ ಈ 4 ಜನ MLCಗಳ ನಾಮಿನೇಷನ್ದು ಅಂತ ಹೇಳ್ಬಿಡೋಣ. 4 ಜನರ ಪಟ್ಟಿ ಫೈನಲ್ ಮಾಡಿದ್ದಾರೆ. ರಮೇಶ್ ಬಾಬು ಕಾಂಗ್ರೆಸ್ ವಕ್ತಾರರು, ನಮ್ಮ ಡಿಬೇಟ್ನಲ್ಲಿ ರೆಗ್ಯುಲರ್ ಆಗಿ ಬರ್ತಾರೆ, ನೋಡಿರ್ತೀರಿ ನೀವು. ದಿನೇಶ್ ಅಮೀನ್ ಮಟ್ಟು ಪತ್ರಕರ್ತರು, DG ಸಾಗರ್ ದಲಿತ ಮುಖಂಡ, ಆರತಿ ಕೃಷ್ಣ ಮಾಜಿ ರಾಯಭಾರ ಅಧಿಕಾರಿ. ಜಾತಿ ಹೇಳದೆ ಹೋದರೆ ಈ ಥರದ ಸುದ್ದಿಗಳು ಕಂಪ್ಲೀಟೇ ಆಗೋದಿಲ್ಲ. ರಮೇಶ್ ಬಾಬು OBC ಇತರೆ ಹಿಂದುಳಿದ ವರ್ಗ, ದಿನೇಶ್ ಅಮೀನ್ ಮಟ್ಟು OBC ಇತರೆ ಹಿಂದುಳಿದ ವರ್ಗ, DG ಸಾಗರ್ ದಲಿತ ಸಮುದಾಯಕ್ಕೆ ಸೇರಿದವರಂತೆ, ಆರತಿ ಕೃಷ್ಣ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಂತೆ. ಈ 4 ಜನರ ಹೆಸರುಗಳಿಗೆ ಭಾರೀ ವಿರೋಧ, ಅಂದರೆ ಭಾರೀ ವಿರೋಧ ಪಕ್ಷದ ಒಳಗೆ, ಕಾಂಗ್ರೆಸ್ ಒಳಗೆ ಬರ್ತಾ ಇರೋ ವಿರೋಧ ಇದು. ಏನಂತ? ದಶಕಗಳಿಂದ ಪಕ್ಷಕ್ಕಾಗಿ ದುಡಿದವರಿದ್ದಾರೆ, ಅಂಥವ್ರನ್ನ ಬಿಟ್ಟು ನೀವು ಮೊನ್ನೆ ಪಾರ್ಟಿಗೆ ಸೇರ್ಕೊಂಡವರನ್ನು ಅಥವಾ ಇನ್ನೂ ಸೇರಿಕೊಳ್ಳದೇ ಇರುವವರನ್ನು MLC ಮಾಡೋದಕ್ಕೆ ಹೊರಟಿದ್ದೀರಿ ಅಂತ. ಇದರ ಬಗ್ಗೆ ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ಗೆ ಒಂದು ಟೀಮ್ ಹೋಗಿ ಕಂಪ್ಲೇಂಟ್ ಬೇರೆ ಕೊಟ್ಟಿದೆ, ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಾಡಿ ಅಂತ. ರಮೇಶ್ ಬಾಬು ಅವರು 2020 ತನಕ JDSನಲ್ಲಿದ್ದರು, 2020ರಲ್ಲಿ ಕಾಂಗ್ರೆಸ್ಸಿಗೆ ಜಾಯ್ನ್ ಆಗಿದ್ದಾರೆ. ಈಗಾಗಲೇ ಒಂದು ಸಲ MLC ಆಗಿದ್ದಾರೆ. ಭೂ ಕಬಳಿಕೆದ್ದು ಯಾವುದೋ ಒಂದು ಕೇಸ್ ನಡೀತಾ ಇದೆ ಅಂತ ಅವರ ಮೇಲೆ, ಈ ಕಾರಣಕ್ಕಾಗಿ ಅವ್ರನ್ನ ಮಾಡಬೇಡಿ ಅಂತ. DG ಸಾಗರ್ 2014ರ ಚುನಾವಣೆಯಲ್ಲಿ
ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧವೇ ಸ್ಪರ್ಧೆ ಮಾಡಿದಂಥವ್ರು. ತೀರಾ ಇತ್ತೀಚೆಗೆ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿಕೊಂಡು ರಾಜಕಾರಣ ಮಾಡಿದಂಥವರಲ್ಲ, ಪಕ್ಷ ಸಂಘಟನೆಗೆ ಏನೇನು ಕೊಡುಗೆ ಕೊಟ್ಟಿಲ್ಲ ಅವರು ಅಂತ. ದಿನೇಶ್ ಅಮೀನ್ ಮಟ್ಟು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡಿದ್ದವರು. ಸಿದ್ದರಾಮಯ್ಯನವರು ಫಸ್ಟ್ ಟರ್ಮಿಗೆ ಮುಖ್ಯಮಂತ್ರಿಯಾಗಿದ್ದಾಗ 2013ರಿಂದ 2018 ತನಕ. ಆ ಕೆಲಸಕ್ಕೆ ತಕ್ಕಂತೆ ಗೌರವಧನ ಮತ್ತು ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಕೂಡ ಅವರ ಹತ್ರ ಇಲ್ಲ. ಕಾಂಗ್ರೆಸ್, ಇದೊಂದು ಭಾರಿ ಇದೆ ಇದು ಆರ್ಗ್ಯುಮೆಂಟ್, ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಪತ್ರಕರ್ತರು ಇದ್ದಾರೆ, ಅವರಿಗೆ ಅವಕಾಶ ಕೊಡಬೇಕು ಅಂತ. ಕಾಂಗ್ರೆಸ್ ಪಕ್ಷದಲ್ಲಿರುವ ಬೇರೆ ಪತ್ರಕರ್ತರಿಗೆ ಅವಕಾಶ ಕೊಡಿ ಅಂತ. ಓಕೆ, ಈ ಕಾರಣಕ್ಕಾಗಿ ಈ 4 ನಾಮಿನೇಷನ್ಗೆ ಒಂದು ಸ್ವಲ್ಪ ವಿರೋಧಗಳು ಬರ್ತಾ ಇದೆ. ಆ ವಿಷಯ ಕೂಡ ನಾಳೆ ಚರ್ಚೆ ಆಗುತ್ತಂತೆ. ಇವರಲ್ಲಿ ಆರತಿ ಕೃಷ್ಣ ಇದ್ದಾರಲ್ಲ, ಆರತಿ ಕೃಷ್ಣ ಅವರ ಆಯ್ಕೆಗೆ ರಾಹುಲ್ ಗಾಂಧಿ ಅವರೇ ಓಕೆ ಅಂದಿದ್ದಾರೆ. ಆದ್ದರಿಂದ ಅವ್ರದ್ದೇನು ಸಮಸ್ಯೆ ಇಲ್ಲ, ಇನ್ನು 3ರದ್ದು ಚರ್ಚೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀನಿ. ಇದೆ ಈ ಸ್ಪೈನ್ ಚಿಲ್ಲಿಂಗ್ ಮರ್ಡರ್ ಕೇಸು ಅನ್ನಲ್ಲ ನಾನು. ಕ್ರೈಮ್ ಹೇಳೋದು ಕಡಿಮೆ ನ್ಯೂಸ್ ಅವರ್ನಲ್ಲಿ, ಬಟ್ ಇದೊಂದು ಕೊಲೆ ಇದೆಯಲ್ಲ, ಇದು ಬಾನಲ್ಲೇ ಮಧುಚಂದ್ರಕ್ಕೆ ಅಂತ ಒಂದು ಕನ್ನಡದಲ್ಲಿ ಸಿನಿಮಾ ಬಂದಿತ್ತು. ಭಾಳ ಒಳ್ಳೊಳ್ಳೆ ಹಾಡುಗಳಿದ್ವು ಅದರಲ್ಲಿ. ಕೆ ಶಿವರಾಮ್ IAS ಅಧಿಕಾರಿಯಾಗಿದ್ದರು. ಕೆ ಶಿವರಾಮ್ ಅವರು ಹೀರೋ. ಆ ಸಿನಿಮಾನ ಈ ಹುಡುಗಿ ನೋಡಿದ್ಲೇನೋ, ಅದನ್ನು ನೋಡಿದ ನಂತರನೇ ಈಕೆಗೆ ಈ ಪ್ಲ್ಯಾನ್ ಬಂತೇನೋ ಅನ್ನುವಂಥ ಮರ್ಡರ್ ಇದು. ರಾಜಾ ರಘುವಂಶಿ, ಸೋನಂ ರಘುವಂಶಿ ನವದಂಪತಿ 11ನೇ ತಾರೀಖು, ಮೇ 11ನೇ ತಾರೀಕು ಮದುವೆ ಮಾಡಿಕೊಂಡಿದ್ರು. ಅರೇಂಜ್ಡ್ ಮ್ಯಾರೇಜ್. ಮಧ್ಯಪ್ರದೇಶದಲ್ಲಿ 2 ಶ್ರೀಮಂತ ಕುಟುಂಬಗಳ ಮಧ್ಯದಲ್ಲಿ ನಡೆದಂಥ ಅರೇಂಜ್ಡ್ ಮ್ಯಾರೇಜ್ ಇದು, ಇಂದೋರ್ನಲ್ಲಿ. ರಾಜಾ ರಘುವಂಶಿ ಆ ಮನೆಗೆ ಎಲ್ಲಕ್ಕಿಂತ ಕಿರಿಯ ಮಗ. ಅವರ ತಂದೆ ಇಂಡಸ್ಟ್ರಿಯಲಿಸ್ಟು, ಬಸ್ ಬಿಸ್ನೆಸ್ ಇದೆ ಅವ್ರದ್ದು, ಬಸ್ಗಳನ್ನು ಇಟ್ಕೊಂಡಿದ್ದಾರೆ ಅವರ ತಂದೆ. ಸಚಿನ್ ಮತ್ತು ವಿಪಿನ್ ಅಂತ ಇಬ್ಬರು ಅಣ್ಣಂದರು, ಅವ್ರದ್ದು ಮದುವೆ ಆಗಿದೆ, ಸೆಟ್ಲ್ ಆಗಿದ್ದಾರೆ ಅವರು. ಈ ಸೋನಂ ಇದ್ದಾಳಲ್ಲ ಹುಡುಗಿ, ಇಂದೋರ್ನ ಕುಶ್ವಾ ನಗರದಲ್ಲಿ ಇವರ ಅಪ್ಪೊಂದು ಪ್ಲೈವುಡ್ ಫ್ಯಾಕ್ಟ್ರಿ. ಜಾತಿ, ಅಂತಸ್ತು, ಆಸ್ತಿ, ಸ್ಟೇಟಸ್ಸು ಎಲ್ಲದರಲ್ಲೂ ಸಮಾನವಾಗಿದ್ದ 2 ಕುಟುಂಬಗಳ ಮಧ್ಯದಲ್ಲಿ ಯಾರ ಕಡೆಯಿಂದ ಪ್ರಪೋಸಲ್ ಬಂತೋ ಏನೋ, ಇಬ್ಬರದು ಮದುವೆ ಅಂತ ಫಿಕ್ಸ್ ಆಗಿದೆ. ಅದ್ಧೂರಿಯಾಗಿ ಮದುವೆ ಮಾಡಿದ್ದಾರೆ. 11ನೇ ತಾರೀಕು ಮದುವೆ ಆಗಿದೆ. ಅದಾದ ಮೇಲೆ ಸೋನಂ ಹನಿಮೂನಿಗೆ ಹೋಗೋಣ ಅಂತ ಗಂಟು ಬಿದ್ದಿದ್ದಾಳೆ. ಜಾಗನೂ ಈಕೆನೇ ಸೆಲೆಕ್ಟ್ ಮಾಡಿದ್ದಾಳೆ, ಮೇಘಾಲಯ. 20ನೇ ತಾರೀಕು ಗಂಡನನ್ನು ಕರ್ಕೊಂಡು ಹನಿಮೂನಿಗೆ ಹೋದ್ಲು. ಅಲ್ಲಿ ಒಂದು ಹೋಮ್ ಸ್ಟೇ ಬುಕ್ ಮಾಡಿರ್ತಾರೆ. ಅಲ್ಲಿ ಹೋದ ಮೇಲೆ ಈ ಗೋವಾ ಹೋದಾಗೆಲ್ಲ ಬಾಡಿಗೆ ಗಾಡಿ ತಗೋತೀವಲ್ಲ, ಆ ಥರ ಗಾಡಿ ತಗೊಂಡಿದ್ದಾರೆ. ಸ್ಕೂಟಿ ಅಂದರೆ ಸ್ಕೂಟ್ರು. 21ನೇ ತಾರೀಕು ಶಿಲಾಂಗ್ನಲ್ಲಿ ಬಾಲಾಜಿ ಗೆಸ್ಟ್ ಹೌಸಿಗೆ ಹೋಗಿದ್ದಾರೆ. 22ನೇ ತಾರೀಕು ಕೀಟಿಂಗ್ ರಸ್ತೆಯಲ್ಲಿ ಒಂದು ಸ್ಕೂಟರ್ ಬಾಡಿಗೆಗೆ ತಗೊಂಡಿದ್ದಾರೆ. ಚಿರಾಪುಂಜಿ, ಡಬಲ್ ಡೆಕ್ಕರ್, ಲಿವಿಂಗ್ ರೂಟು, ಬ್ರಿಡ್ಜು ಇಲ್ಲಿಗೆಲ್ಲ ಸುತ್ತಾಡಿದ್ದಾರೆ. 22ನೇ ತಾರೀಕು. 23ನೇ ತಾರೀಕು ಟಿಫನ್ ಕೂಡ ಮಾಡದೆ ಚೆಕ್ಔಟ್ ಆಗಿದ್ದಾರೆ. 6 ಗಂಟೆಗೆ ಬಿಟ್ಟುಬಿಟ್ಟಿದ್ದಾರೆ. 23ನೇ ತಾರೀಕು ಅಲ್ಲಿದ್ದಂಥ ಟೂರಿಸ್ಟ್ ಗೈಡ್ಗೆ ಏನೋ ಡೌಟ್ ಬಂದಿದೆ. ಆತ ಪೊಲೀಸರಿಗೆ ಹೇಳಿದ್ದಾನೆ, ಹೋದವರು ಬಂದಿಲ್ಲ ಅಂತ. ಪೊಲೀಸರು ಅವತ್ತೇ ತೀರಾ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. CCTV ನೋಡಿದ್ದಾರೆ ಅನಿಸುತ್ತೆ. ಇವ್ರು ಹೋಗ್ತಾರೆ, ಇವ್ರಾದ್ಮೇಲೆ ಯಾರೋ ಒಂದು 3 ಜನ ಹೋಗ್ತಾರೆ. ಏನೋ ಮಿಸ್ಸಿಂಗ್ ಕೇಸು ಅದು ಇದು ಬಂದರೆ ಯೋಚನೆ ಮಾಡೋಣ ಅಂತ ಪೊಲೀಸರು ಸುಮ್ಮನಾಗಿದ್ದಾರೆ. 23ನೇ ತಾರೀಕು ಶಿಪಾರಾ ಹೋಮ್ ಸ್ಟೇ ಚೆಕ್ಔಟ್ ನಂತರ ಇವ್ರು ಯಾರ ಕಣ್ಣಿಗೂ ಕಾಣಲಿಲ್ಲ. ಸ್ಕೂಟರ್ ಹತ್ಕೊಂಡಿದ್ದು ಹೋಗಿದ್ದು. 24ನೇ ತಾರೀಕು ಮಾರನೇ ದಿವಸ ಮೋಸ್ಟ್ಲಿ ಇವರು ಫೋನ್ ರಿಸೀವ್ ಮಾಡ್ತಿಲ್ಲ, ಈ ಕಾರಣಕ್ಕೋ ಏನೋ ತಂದೆ ತಾಯಿನೂ ಯಾರೋ ಫೋನ್ ಮಾಡಿರಬೇಕು. ಪೊಲೀಸರು ಮಾರನೇ ದಿವಸನೇ ಅಲರ್ಟ್ ಆಗೋದು ಅಪರೂಪ ಇಂಥ ಪ್ರಕರಣಗಳಲ್ಲಿ. ಮಾರನೇ ದಿವಸನೇ ಪೊಲೀಸರು
ಪೊಲೀಸರು ಅನ್ನೋದಕ್ಕಿಂತ ಇಲ್ಲೇನಾಗಿದೆ, ಗಾಡಿ ಬಾಡಿಗೆಗೆ ತಗೊಂಡಿರ್ತಾರಲ್ಲ ಸ್ಕೂಟರ್ಗಳನ್ನು, ದಿನ ಬಾಡಿಗೆಗೆ 1000-1200 ರೂಪಾಯಿ ಕೊಟ್ಟರೆ ಕೊಡ್ತಾರೆ. ಆ ಥರದ ಬಿಸ್ನೆಸ್. ಅವರು GPS ಚಿಪ್ ಹಾಕಿದ್ರು ಒಂದು ಗಾಡಿಗೆ. ಗಾಡಿ ಬಾಡಿಗೆಗೆ ತಗೊಂಡವ್ರು ಎಲ್ಲೆಲ್ಲಿ ಓಡಾಡ್ತಿದ್ದಾರೆ ಅಂತ ನೋಡೋದಕ್ಕೆ. 24ನೇ ತಾರೀಕು ಅವ್ರು ಚೆಕ್ ಮಾಡಿದ್ರು ಅನ್ಸತ್ತೆ. ಗಾಡಿ ಒಂದು ಕಡೆ ಹೋಗಿ ಬಿದ್ದಿತ್ತು. ಇದು ಒಂದೇ ಕಡೆ ಇದೆ, ಮೂವ್ ಆಗ್ತಿಲ್ಲ, ನಿರ್ಜನ ಪ್ರದೇಶದಲ್ಲಿದೆ ಅಲ್ಲ ಅಂದಾಗ ಬಾಡಿಗೆ 50-60 ಸಾವಿರ ರೂಪಾಯಿ ಗಾಡಿ ಇರುತ್ತೆ. ಡೌಟ್ ಬಂದಿದೆ ಅವರಿಗೆ. ಅವರೇ ಹೋಗಿ ನೋಡಿದ್ದಾರೆ ಅನಿಸುತ್ತೆ. ಗಾಡಿ ನೋಡಿದ್ರೆ ನಿರ್ಜನ ಪ್ರದೇಶದಲ್ಲಿ ಬಿದ್ಕೊಂಡಿತ್ತು. GPS ಟ್ರ್ಯಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನು. ಸೊಹರಾರಿಮ್ ಅನ್ನೋ ಹಳ್ಳಿಯಲ್ಲಿ ಬಿದ್ದಿತ್ತು ಗಾಡಿ. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಅವರು. ಗಂಡ ಹೆಂಡತಿ ಗಾಡಿ ತೊಗೊಂಡೋಗಿದ್ರು, ಹಿಂಗೆ ಎಸ್ದು ಹೋಗಿಬಿಟ್ಟಿದ್ದಾರೆ ಅಂತ. ಅಷ್ಟೊತ್ತಿಗಾಗಲೇ ಇಂದೋರ್ನಲ್ಲಿ ಸಂಚಲನ ಶುರುವಾಗಿತ್ತು. ಹೊಸದಾಗಿ ಮದುವೆ ಮಾಡ್ಕೊಂಡವರು ಗಂಡ ಹೆಂಡತಿ ನಾಪತ್ತೆಯಾಗಿದ್ದಾರೆ. 24ನೇ ತಾರೀಕು ಗಾಡಿ ಸಿಗುತ್ತೆ. ಹುಡುಕಿ 2ನೇ ತಾರೀಕು, ಜೂನ್ 2ನೇ ತಾರೀಕು ಹೆಣ ಸಿಗುತ್ತೊಂದು. ಗಂಡನ ಹೆಣ ಕೊಳತ ಸ್ಥಿತಿಯಲ್ಲಿ ಸಿಗುತ್ತೆ. ಏನು ಉಳಿದಿರೋದಿಲ್ಲ, ಅಲ್ಲಿ ಕೊಳತು ಹೋಗ್ಬಿಟ್ಟಿರುತ್ತೆ. ಆವಾಗೊಂದು ಕಾನ್ಸ್ಪಿರಸಿ ಥಿಯರಿ ಶುರುವಾಗ್ಬಿಡ್ತು. ಯಾರೋ ಲೋಕಲೈಟ್ಸು ಅಥವಾ ಆದಿವಾಸಿಗಳು ಗಂಡ ಹೆಂಡತಿ ಒಟ್ಟಿಗೆ ಹೋಗ್ತಾ ಇದ್ದದನ್ನು ನೋಡಿದ್ದಾರೆ. ನೋಡಿ ಗಂಡನ್ನ ಕೊಂದು ಹೆಂಡತಿನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಒಂದು ಕಾನ್ಸ್ಪಿರಸಿ ಥಿಯರಿ ಶುರುವಾಗ್ಬಿಡ್ತು. ಚರ್ಚೆ ಆಗೋದಕ್ಕೆ ಶುರುವಾಯಿತು. ಇದು ಗ್ಯಾಂಗ್ ರೇಪ್ ಆಗಿರಬೇಕು, ಹಂಗಾಗಿರಬೇಕು, ಹಿಂಗಾಗಿರಬೇಕು ಅಂತ. ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು. ಆತನ ಬಾಡಿ ಪಕ್ಕದಲ್ಲಿ, ಶವದ ಪಕ್ಕದಲ್ಲಿ ಒಂದು ಮಚ್ಚು ಬಿದ್ದಿತ್ತು. ಮಚ್ಚು. ಅದನ್ನು ನೋಡ್ತಾರೆ ಪೊಲೀಸರು. ಅವ್ರಿಗೆ ಅರ್ಥ ಆಗುತ್ತೆ, ಇದು ಇಲ್ಲಿ ಎಲ್ಲೂ ಲೋಕಲ್ ಸಿಗೋದಿಲ್ಲ ಈ ಮಚ್ಚು ಅಂತ. ಸ್ಥಳೀಯವಾಗಿ ಸಿಗುವ ಮಚ್ಚಲ್ಲ ಇದು, ಎಲ್ಲೋ ಹೊರಗಡೆಯಿಂದ ತಂದಿದ್ದಾರೆ. ಹೊರಗಡೆಯಿಂದ ಮಚ್ಚು ತಂದಿದ್ದಾರೆ ಅಂದರೆ ಮಚ್ಚು ತಂದವರು ಕೂಡ ಹೊರಗಡೆಯವರೇ ಆಗಿರಬೇಕು ಅಂತ. ಮಚ್ಚು ತಂದವರು ಹೊರಗಡೆಯವರೇ ಆಗಿರಬೇಕು. ಆ ದಿಕ್ಕಿನಲ್ಲಿ ಇನ್ವೆಸ್ಟಿಗೇಷನ್ ಶುರುವಾಯಿತು. CCTV ಫುಟೇಜ್ ತೆಗೆಸ್ತಾರೆ. 3 ಜನ ಕಾಣಿಸ್ತಾರೆ ಅದರಲ್ಲಿ. ತನಿಖೆ ಮಾಡ್ತಾ 3 ಪೈಕಿ ಒಬ್ಬ ಉತ್ತರ ಪ್ರದೇಶದವನು, ಇನ್ನಿಬ್ಬರು ಮಧ್ಯಪ್ರದೇಶದವರೇ ಅಂತ ಗೊತ್ತಾಗತ್ತೆ. ಇಬ್ಬರು ಸಿಕ್ಕಾಕೋತಾರೆ. ಅಲ್ಲಿಗೆ ಸೋನಮ್ ಕಿಡ್ನ್ಯಾಪು ಆಗಿಲ್ಲ, ಗ್ಯಾಂಗ್ ರೇಪು ಆಗಿಲ್ಲ, ಮರ್ಡ್ರು ಆಗಿಲ್ಲ ಅನ್ನೋದು ಖಚಿತ ಆಗುತ್ತೆ. ಏನೂ ಆಗಿಲ್ಲ ಈಕೆಗೆ, ಹುಷಾರಾಗಿದ್ದಾಳೆ ಇವಳು. ಅವಳನ್ನು ಹುಡುಕಕ್ಕೆ ಶುರು ಮಾಡ್ತಾರೆ. ಒಂದು ಢಾಬಾದಲ್ಲಿ ಈಕೆ ಊಟ ಮಾಡಿ ಹೋಗಿದ್ದು ಗೊತ್ತಾಗತ್ತೆ, ಘಾಜಿಪುರದ ಢಾಬಾದಲ್ಲಿ. ಯಾವಾಗ ಪೊಲೀಸರು, ಉತ್ತರ ಪ್ರದೇಶದ ಘಾಜಿಪುರ, ಈಕೆ ಮಧ್ಯಪ್ರದೇಶದಿಂದ ಹನಿಮೂನಿಗೆ ಗಂಡನ ಕರ್ಕೊಂಬಂದವಳು ಇವಳು. ಉತ್ತರ ಪ್ರದೇಶದ ಘಾಜಿಪುರದ ಒಂದು ಢಾಬಾದಲ್ಲಿ ಈಕೆ ಊಟ ಮಾಡ್ಕೊಂಡು ಹೋಗಿದ್ದು CCTV ಫುಟೇಜ್ ಸಿಗುತ್ತೆ. ಯಾವಾಗ ಪೊಲೀಸರು ನನ್ನ ಕೈ ತೊಳ್ಕೊಂಡು ಬೆನ್ನು ಹತ್ತಿದ್ದಾರೆ ಅನ್ನೋದು ಖಚಿತ ಆಗುತ್ತಲ್ಲ ಸೋನಮ್ಗೆ, ಬೇರೆ ಏನೂ ದಾರಿ ಇರಲಿಲ್ಲ. ನಂದಗಂಜ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಾಳೆ ಈಕೆ. ಘಾಜಿಪುರದಲ್ಲಿ ನಂದಗಂಜ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ ಕತೆ ಹೇಳ್ತಾಳೆ, ನಾನೇ ಕೊಲ್ಲಿಸಿದೆ ನನ್ನ ಗಂಡನ್ನ ಅಂತ. ಮದುವೆ ಮಾಡ್ಕೊಂಡು ಹನಿಮೂನಿಗೆ ಕರ್ಕೊಂಡು ಬಂದು ನನ್ನ ಗಂಡನ್ನು ನಾನೇ ಕೊಲ್ಲಿಸಿದೆ ಅಂತ ಪೊಲೀಸರ ಮುಂದೆ ಕಥೆ ಹೇಳ್ಕೊತಾರೆ. ಅಂತಿಮವಾಗಿ 9ನೇ ತಾರೀಕಿಗೆ ಕೊನೆಯ ಆರೋಪಿ ಆನಂದ್ ಅರೆಸ್ಟ್ ಆಗ್ತಾನೆ. ಇಷ್ಟೆಲ್ಲ ಕೇಳಿದ ಮೇಲೆ ಉಳಿಯುವ ಕಟ್ಟ ಕಡೆಯ ಪ್ರಶ್ನೆ, ಮರ್ಡರ್ ಯಾಕೆ ಮಾಡಿಸಿದ್ಲು ಹಂಗಿದ್ರೆ? ಆ ಮದುವೆ ಫುಟೇಜ್ಗಳಿದ್ದಾವೆ. ವಿಸಿಬಲಿ ಶಿ ಲುಕ್ಸ್ ಹ್ಯಾಪಿ. ಮದುವೆಯ ಒಂದು ಸಾಮಾನ್ಯವಾಗಿ ಮದುಮಗಳಿಗೆ ಇರಬೇಕಾದ ಖುಷಿ, ಸಂತೋಷ, ಸಂಭ್ರಮ ಎಲ್ಲವೂ ಇದ್ದಂತೆ ಕಾಣಿಸುತ್ತೆ. ಇಟ್ ವಾಸ್ ಅನ್ ಅರೇಂಜ್ಡ್ ಮ್ಯಾರೇಜ್. ನೋಡಿ, ಸೋನಮ್ ರಘುವಂಶಿ, ರಾಜಾ ರಘುವಂಶಿ. ಪೊಲೀಸರು ಕೇಳಿದ್ರಕ್ಕೆನ, ಹನಿಮೂನಿಗೆ ಕರ್ಕೊಂಡು ಹೋಗಿ ಗಂಡನ ಕೊಲ್ಸೋ ಅಂಥದ್ದು ಏನಮ್ಮ ಆಗಿತ್ತು ನಿನಗೆ? ಅಫೇರು. ಆವಾಗಲೇ ಇವರ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ ಹೇಳ್ತಾ ಇದ್ದೆ. ರಾಜಾ ರಘುವಂಶಿ, ಈತನ ತಂದೆ ಪ್ರೈವೇಟ್ ಬಸ್ ಬಿಸ್ನೆಸ್ನಲ್ಲಿದ್ದವರು, ಖಾಸಗಿ ಬಸ್ಗಳನ್ನು ಇಟ್ಕೊಂಡಿದ್ದಂಥವರು. 2007ರಿಂದ ಈತ ಬಿಸ್ನೆಸ್ ನೋಡಿಕೊಳ್ಳೋದಕ್ಕೆ ಶುರು ಮಾಡಿದ್ದ. ಸೋನಮ್ ರಘುವಂಶಿಯ ತಂದೆಗೆ ಪ್ಲೈವುಡ್ ಫ್ಯಾಕ್ಟ್ರಿ ಇತ್ತು. ಇಂದೋರ್ನ ಕುಶ್ವಾನಗರದಲ್ಲಿದ್ದರು. ರಘುವಂಶಿ ಇಂದೋರ್ನ ಸಹಕಾರ ನಗರದಲ್ಲಿದ್ದಂಥವರು. ಇಬ್ಬರದು ಅರೇಂಜ್ಡ್ ಮ್ಯಾರೇಜು. ಆದರೆ ಅಷ್ಟೊತ್ತಿಗಾಗಲೇ
ತನ್ನ ತಂದೆಯ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ರಾಜಾ ಕುಶ್ವಾಹ್, ಅಲ್ಲಿ ಕಾಣಿಸ್ತಾನೆ ನೋಡಿ, ಅವನ ಜೊತೆಗೆ ಈಕೆಗೆ ಅಫೇರ್ ಶುರುವಾಗಿತ್ತು. ತಂದೆಯ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಹುಡುಗನ ಜೊತೆಗೆ ಸೋನಂ ರಘುವಂಶಿಗೆ ಅಫೇರ್ ಶುರುವಾಗಿತ್ತು. 1 ವರ್ಷದಿಂದ ಅಫೇರ್ ನಡೀತಾ ಇತ್ತು. ರಾಜಾ ಕುಶ್ವಾ ತನ್ನ ತಂದೆ ಫ್ಯಾಕ್ಟ್ರಿಯಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಆಯ್ತಾ, ಸೋನಂ ತಂದೆಯ ಫ್ಯಾಕ್ಟ್ರಿಯಲ್ಲಿ. ಈಕೆಗಿಂತ 4 ವರ್ಷ ಚಿಕ್ಕೋನು ವಯಸ್ಸಿನಲ್ಲಿ. ಸೋನಂ ಅಪ್ಪನ ಹೆಸರು ದೇವಿ ಸಿಂಗ್ ಅಂತ. ದೇವಿ ಸಿಂಗ್ ಫ್ಯಾಕ್ಟ್ರಿಯಲ್ಲಿ ರಾಜಾ ಕುಶ್ವಾ ನೌಕರಿ ಮಾಡ್ತಿದ್ದ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ. ಇಬ್ಬರ ಮಧ್ಯದಲ್ಲಿ ಲವ್ ಶುರುವಾಗಿತ್ತು. ಆಕೆಗಿಂತ ಇವನು 3 ವರ್ಷನೋ 4 ವರ್ಷನೋ ವಯಸ್ಸಿನಲ್ಲಿ ಚಿಕ್ಕೋನು. ಅಫೇರ್ನ ಕಾರಣಕ್ಕಾಗಿ ಆವಾಗವಾಗ ಮನೆಗೆ ಬರ್ತಿದ್ದಂತೆ. ಈಗ ಫ್ಯಾಮಿಲಿಯವ್ರು ಹೇಳ್ತಾರೆ, ಅಯ್ಯೋ ನಮಗೆ ಗೊತ್ತೇ ಇರಲಿಲ್ಲ ಇದು ಅಂತ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಿಜಾನೋ ಎಷ್ಟರ ಮಟ್ಟಿಗೆ ಸುಳ್ಳು. ಮದುವೆ ಫಿಕ್ಸ್ ಆಗಿಬಿಡ್ತು. ಮದುವೆ ಫಿಕ್ಸ್ ಆದಮೇಲೆ ಈಕೆ ಹೇಳ್ತಾಳೆ, ಅವನ ಜೊತೆ ಬದುಕೋದಕ್ಕಾಗೋದಿಲ್ಲ ನನಗೆ, ನಾನು ಹನಿಮೂನ್ಗೆ ಅಂತ ಕರ್ಕೊಂಬರ್ತೀನಿ, ನೀನೊಂದಿಬ್ಬರನ್ನ ಹುಡುಗರನ್ನ ಫಿಕ್ಸ್ ಮಾಡು, ಮರ್ಡರ್ ಮಾಡಿಸ್ಬಿಡೋಣ ಅಂತ. ನೋಡಿ ಅಂದರೆ ಕಾಲ ಕೆಟ್ಟೋಗಿದೆ ಅಂತಾರ್ರಿ. ಇದಕ್ಕಿಂತ ಉದಾಹರಣೆ ಬೇಕಾ? ಕಾಲ ಏನಾಗಿದೆ ಅಂತ ಹೇಳೋದಕ್ಕೆ. ಅಷ್ಟೇ ಆಗಿದ್ರೆ ಆ ಮಾತು ಬೇರೆ ಅಂದರೆ ಒಪ್ಪಿಕೊಳ್ಳಬಹುದಾದಂಥ ತಪ್ಪು ಅಂತ ಹೇಳ್ತಿಲ್ಲ ನಾನು. ಹನಿಮೂನ್ ಪ್ಲಾನಿಂಗಿಗೆ ಅಂತ ದುಡ್ಡು ಕೇಳ್ತಾಳೆ ಈಕೆ ಗಂಡನ ಹತ್ರ. ಅಮಾಯಕನಾದ ಹುಡುಗ ರಘುವಂಶಿ 9 ಲಕ್ಷ ರೂಪಾಯಿ ದುಡ್ಡು ಡ್ರಾ ಮಾಡಿ ಕ್ಯಾಶ್ ಕೊಡ್ತಾನೆ ಈಕೆ ಕೈಗೆ. ರಾಜ ರಘುವಂಶಿ 9 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾನೆ. ಗಂಡ ಹನಿಮೂನಿಗೆ ಹೊರಡುವಾಗ ಹೇಳ್ತಾನೆ, ಹನಿಮೂನ್ಗೆ ಹೋಗ್ತಾ ಇರೋದು ನಾವು, ಮೈ ತುಂಬ ಯಾಕಷ್ಟು ಒಡವೆ ಹಾಕತ್ತೀಯ ಅಂತ. ಆಕೆ ತಲೆಯಲ್ಲಿ ಪ್ಲ್ಯಾನ್ ಫೈನಲ್ ಆಗಿತ್ತು. ರಾಜ ರಘುವಂಶಿ ಗಂಡನೂ ಹೇಳದ್ನಂತೆ, ಅತ್ತೆ ಉಮಾ ಅಂತ ಅವರು ಹೇಳಿದ್ರಂತೆ, ಯಾಕಷ್ಟೆಲ್ಲ ಒಡವೆ ಹಾಕ್ಕೊಂಡು ಹೋಗ್ತಿದ್ಯಾ ಹನಿಮೂನ್ಗೆ, ಗೋ ಲೈಟ್. ಯಾಕೆ? ಈಕೆ 10 ಲಕ್ಷ ರೂಪಾಯಿದು ಒಡವೆ ಹಾಕತ್ತಾಳೆ ಮೈ ಮೇಲೆ. ಗೊತ್ತಿತ್ತು ಈಕೆಗೆ ಮರ್ಡರ್ ಮಾಡಿ ಓಡೋಗೋದು ಇದೆ ಅಂತ. 10 ಲಕ್ಷ ರೂಪಾಯಿದು ಒಡವೆ ಹಾಕ್ಕೊಂಡ್ಳು. ಕರ್ಕೊಂಡೋದ್ಲು. 9 ಲಕ್ಷ ರೂಪಾಯಿ ಗಂಡನ ಹತ್ರ ಇಸ್ಕೊಂಡು ಅದೇ ದುಡ್ಡನ್ನು ಬಾಯ್ ಫ್ರೆಂಡಿಗೆ ಕೊಡ್ತಾಳೆ. ಅದೇ ದುಡ್ಡಿನಲ್ಲಿ ಆತ ಸುಪಾರಿಗೆ ಹುಡುಗರನ್ನ ಅರೇಂಜ್ ಮಾಡೋದು. ಇದಕ್ಕಿಂತ ಕೋಲ್ಡ್ ಬ್ಲಡೆಡ್ ಇನ್ನೇನಾರ ಇರಕ್ಕೆ ಸಾಧ್ಯನಾ? ಕರ್ಕೊಂಡು ಹೋಗ್ತಾಳೆ. ಪೊಲೀಸರಿಗೆ ಫಸ್ಟ್ ಡೌಟ್ ಬರೋದು, ಬೆಳಗ್ಗೆ 6 ಗಂಟೆಗೆ ಗೆಸ್ಟ್ ಹೌಸಿಂದ ಚೆಕ್ಔಟ್ ಮಾಡ್ಕೊಂಡು ಗಂಡ ಹೆಂಡತಿ ಹೋಗ್ತಿದಾರಲ್ಲ, ಗಂಡ ತನ್ನ ಪಾಡಿಗೆ ತಾನು ಸ್ಕೂಟರ್ ತೆಗಿತಾನೆ, ಬರ್ತಾನೆ, ನಿಲ್ಲಿಸ್ತಾನೆ. ಈಗ ಕಂಟಿನ್ಯೂಸ್ ಚಾಟ್ ಮಾಡ್ತಿದ್ದಾಳೆ ಮೊಬೈಲಲ್ಲಿ. ನಿರಂತರವಾಗಿ ಚಾಟಿಂಗ್ ನಡೀತಾ ಇದೆ ಇವಳದು. ಫಸ್ಟ್ ಡೌಟ್ ಅದು ಬಂತು. ಅದಾದ ಮೇಲೆ ಬಾಡಿ ಸಿಕ್ಕ ಮೇಲೆ ಬಾಡಿಯ ಪಕ್ಕದಲ್ಲಿ ನೋಡಿ ಮೊಬೈಲಲ್ಲೇ ಇದ್ದಾಳೆ ಇವಳು, ಮೊಬೈಲ್ ಬಿಟ್ಟೇ ಇಲ್ಲ. 1 ವಾರ, ಹೆಚ್ಚು ಕಡಿಮೆ 1 ವಾರ ಆದಮೇಲೆ, 5 ದಿವಸ ಆದಮೇಲೆ ಇವನು ಹೆಣ ಸಿಗುತ್ತಲ್ಲ, ಕೊಳೆತು ಹೋದ ಸ್ಥಿತಿಯಲ್ಲಿ ಹೆಣ, ಅದರ ಪಕ್ಕದಲ್ಲಿದ್ದ ಮಚ್ಚು 2ನೇ ಡೌಟ್ ಬರೋಕ್ಕೆ ಕಾರಣ ಆಗುತ್ತೆ. ಲೋಕಲಿ ಸಿಗೋ ಮಚ್ಚಲ್ಲ ಇದು, ಇಂಥದ್ದಿಲ್ಲಿ ಮಾರೋದಿಲ್ವಲ್ಲ ಅಂತ. ಆಮೇಲೆ ಇಬ್ಬರು ಅರೆಸ್ಟ್ ಆದಮೇಲೆ ವಿಷಯ ಬಹಿರಂಗಗೊಳ್ತು. ಪೊಲೀಸರು ಕೈ ತೊಳ್ಕೊಂಡು ಬೆನ್ನತ್ತಿದ್ರು. ಈಕೆ ಸಿಕ್ಕಾಕೊಂಡ್ರು. 9 ಲಕ್ಷ ರೂಪಾಯಿ ಗಂಡನ ದುಡ್ಡಿನಲ್ಲಿ ಗಂಡನಿಗೆ ಸುಪಾರಿ ಕೊಟ್ಟಂಥದ್ದು. ಗಂಡನಿಗೆ 3 ಜನ ಅರೆಸ್ಟ್ ಆಗಿದ್ದಾರೆ ಈಗ. ಇದರ ಬಗ್ಗೆ ವಿವೇಕ್ ಸಯೇಮ್, ಶಿಲ್ಲಾಂಗ್ ಪೂರ್ವದ SP ಮಾತಾಡಿದ್ದಾರೆ. ವಿವೇಕ್ ಅಂತ. ಉಮಾ ರಘುವಂಶಿ ಈಕೆಯ ಅತ್ತೆ, ಕೆಲವು ದಿನಗಳ ಅತ್ತೆ, ಮದುವೆ ಆದಮೇಲೆ ಅತ್ತೆ ಆಗಿರ್ತಾರಲ್ಲ. ಸೋನಮ್ ತಪ್ಪು ಮಾಡಿದರೆ ಅವಳಿಗೂ ಶಿಕ್ಷೆ ಆಗಬೇಕು, ಶಿಕ್ಷೆ ಆಗಲೇಬೇಕಲ್ವ ಅಂತಾರೆ. ಮದುವೆ ಆದಮೇಲೆ ನಮ್ಮ ಜೊತೆ ಎಲ್ಲ ಚೆನ್ನಾಗೇ ಇದ್ಲು, ಹೀಗೆಲ್ಲ ಮಾಡ್ತಾಳೆ ಅಂತ ಅನ್ನಿಸ್ತಾ ಇಲ್ಲ ಅಂತ. ಇನ್ನೂ ನಂಬಕ್ಕೆ ಬರ್ತಿಲ್ಲ ನಮ್ಮ ಸೊಸೆ ಹಿಂಗೆ ಮಾಡಿಸಿದ್ಲು ಅಂತ, ಇನ್ನೂ ನಮಗೆ ನಂಬಕ್ಕಾಗ್ತಿಲ್ಲ ಅಂತಾರೆ ಅವ್ರ ಅತ್ತೆ. ಈಕೆ ಕಾಲ್ ಡೀಟೇಲ್ಸ್ ತೆಗೆಸ್ಬಿಟ್ರೆ ಈಕೆ ಕಾಲೆಲ್ಲವೂ ಕೂಡ ರಾಜ ಕುಶ್ವಾ ಜೊತೆಗೆ, ಇವ್ರ ಅಪ್ಪನ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದ ಹುಡುಗನ ಜೊತೆಗೆ ಕಾಲೆಲ್ಲ. ಸೋನಮ್ ತಂದೆ ಪೊಲೀಸರೇನೋ ಸುಳ್ಳು ಹೇಳ್ತಿದ್ದಾರೆ, ನನ್ನ ಮಗಳು ಹಿಂಗೆ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಕಥೆ ಕಟ್ಟಿದ್ದಾರೆ ಪೊಲೀಸರು. ಹಿಂಗಾಗಿದೆ ಕಥೆ. ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾದಲ್ಲಿ ನಂಗೆ ಸುಮ್ಮನೆ ಸ್ವಲ್ಪ ಮಟ್ಟಿಗೆ ಕಥೆ ನೆನಪಿದೆ ಅದರದ್ದು. ಹನಿಮೂನಿಗೆ ಕರ್ಕೊಂಡು ಹೋಗ್ತಾರೆ, ಗಂಡ ಪ್ಲ್ಯಾನ್ ಮಾಡಿ ಹಿಂಗೇನೋ ಆಗತ್ತೆ. ತನಿಖಾಧಿಕಾರಿಯಲ್ಲಿ ಹೋಗಿ ಎಲ್ಲ ಏನು ತನಿಖೆ ಮಾಡಿದ್ರೂ ಗೊತ್ತಾಗೋದಿಲ್ಲ, ಹಿಂಗೆ ಯಾಕಾಯಿತು ಅಂತ. ಇನ್ನೇನು ಈ ಕೇಸ್ ಬಗೆಹರಿಯೋದಿಲ್ಲ ಅಂದ್ಕೊಂಡು ವಾಪಸ್ ಬರ್ತಾ ಇರ್ತಾರೆ ಇನ್ವೆಸ್ಟಿಗೇಷನ್ ಆಫೀಸರು.
ಲಾಸ್ಟ್ ಒಂದು ಡೌಟ್ ಉಳ್ಕೊಳ್ಳುತ್ತೆ, ರಿಟರ್ನ್ ಟಿಕೆಟು ಬುಕ್ ಮಾಡಿಸಿರ್ಬೇಕಲ್ಲ ಹನಿಮೂನಿಗೆ ಹೋದವರು ಅಂತ. ನಂಗೆ ತುಂಬ ರಾ ನೆನಪಿರೋ ಕತೆ ಹೇಳ್ತಾ ಇದ್ದೀನಿ ನಾನು. ನೋಡಿದ್ರೆ ಒಬ್ಬರಿಗೆ ಮಾತ್ರ ಬುಕ್ ಆಗಿರುತ್ತೆ. ಅವಾಗ ಬಗೆಹರಿಯೋದು ಇದು ಕೇಸು ಹಿಂಗಾಗಿತ್ತು ಅಂತ. ಇಬ್ಬರು ಹೋದವ್ರು ವಾಪಸ್ ಇಬ್ಬರಿಗೂ ಟಿಕೆಟ್ ಬುಕ್ ಮಾಡಬೇಕಲ್ಲ. ಒಂದು ಮರ್ಡರ್ ಆದರೂ ವಾಪಸ್ ಒಬ್ಬರೇ ಬರೋದು ಅಂದ್ಕೊಂಡು ಒಂದೇ ಟಿಕೆಟ್ ಬುಕ್ ಮಾಡಿಸಿರ್ತಾರಂತೆ ಮರ್ಡರ್ ಮಾಡಿದವರು. ಆವಾಗ ಗೊತ್ತಾಗೋದಿದು, ಈಕೆ ರಿಟರ್ನ್ ಟಿಕೆಟ್ ಬುಕ್ಕೇ ಮಾಡಿಸಿರಲಿಲ್ಲ. ಈಕೆ ವಾಪಸ್ ಬರೋದೇ ಇರಲಿಲ್ವಲ್ಲ. ಇಂದೋರ್ನಿಂದ ಗಂಡನ ಕರ್ಕೊಂಡು ಹೋಗಿದ್ಲು, ಅಲ್ಲಿ ವಾಪಸ್ ಇಂದೋರಿಗೆ ಬರೋಕ್ಕೆ ಆಗ್ತಿರಲಿಲ್ಲ. ಈಕೆ ಪ್ಲ್ಯಾನ್ ಇದ್ದಿದ್ದೇ ಅಲ್ಲಿಂದ ಎಸ್ಕೇಪ್ ಆಗಿಬಿಡೋದು, ಬಾಂಗ್ಲಾದೇಶಕ್ಕೆ ಹೋಗ್ಬೇಕು ಅಂತೇನೋ ಅನ್ಕೊಂಡಿದ್ಲು ಅಂತಾರೆ. ಬಾಂಗ್ಲಾದೇಶಕ್ಕೆ ಅಥವಾ ನೇಪಾಳಕ್ಕೆ ಹೋಗಿ ಸೆಟ್ಲ್ ಆಗಿಬಿಡೋದು ಅಂತ. ಅಲ್ಲಿಗೆ ಏನಾಗಬೇಕು, ಅಕಸ್ಮಾತ್ ಗಂಡನ ಹೆಣ ಸಿಕ್ಕರೆ ಗಂಡನ್ನು ಕೊಂದು ಹೆಂಡತಿನೇ ಯಾರೋ ಎಳ್ಕೊಂಡು ಹೋಗಿದ್ದಾರೆ ಅಂತ ಆಗಬೇಕು. ಇಬ್ಬರದ್ದು ಹೆಣ ಸಿಗದಿದ್ರೆ ಇಬ್ಬರು ಎಲ್ಲೋ ನಾಪತ್ತೆ ಆಗಿದ್ದಾರೆ, ಮರ್ಡರ್ ಆಗಿದ್ದಾರೋ ಏನಾಗಿದ್ದಾರೋ ಅಂದ್ಕೊಂಡು ಕೇಸಲ್ಲಿಗೆ ಮುಗಿದು ಹೋಗಿಬಿಡುತ್ತೆ ಅಂದ್ಕೊಂಡಿದ್ಲಿಕ್ಕೆ. ಇದೇನಾಯಿತು, 2ನೇ ತಾರೀಕು ಬಾಡಿ ಸಿಗೋದು. ಅದಕ್ಕಿಂತ ಮುಂಚೆ ನಾಪತ್ತೆ ಆಗೋದು 23ನೇ ತಾರೀಕು. 23ನೇ ತಾರೀಕಿನಿಂದ 2ನೇ ತಾರೀಕಿನ ತನಕ ಮೇಘಾಲಯಕ್ಕೆ ಹನಿಮೂನ್ಗೆ ಬಂದಿದ್ದ ದಂಪತಿ ನಾಪತ್ತೆ ಆಗಿಬಿಟ್ಟಿದ್ದಾರೆ ಅಂತ ಜೋರು ಸುದ್ದಿ ಆಗುತ್ತೆ. ಗಂಡ ಹೆಂಡತಿ ನಾಪತ್ತೆ ಆಗಿದ್ದಾರೆ, ಕಿಡ್ನಾಪ್ ಆಗಿದ್ದಾರೆ ಅನ್ನೋ ಅರ್ಥ ಬರುತ್ತದು. ಯಾರೋ ಲೋಕಲೈಟ್ಸು ಆದಿವಾಸಿಗಳು ಮಾಡಿದ್ದಾರೆ ಅಂತ. ಇಡೀ ಮೇಘಾಲಯದ ಟೂರಿಸಮ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಮೇಘಾಲಯದಲ್ಲಿ ಹೋದವ್ರಿಗೆ ರಕ್ಷಣೆ ಇಲ್ಲ, ಹೋಗಬೇಡಿ, ಹಿಂಗಾಗ್ಬಿಟ್ಟಿದೆಯಂತೆ. 2ನೇ ತಾರೀಕು ಯಾವಾಗ ಈ ರಾಜ ರಘುವಂಶಿ ಹೆಣ ಸಿಕ್ತಲ್ಲ, ಆಮೇಲಂತೂ ಜನ ಮೇಘಾಲಯದಲ್ಲಿ ಹಿಂಗೆ ಮಾಡ್ತಾರೆ ಅಂತ. ಯಾವಾಗ ಪ್ರಕರಣ ಹೊರಗೆ ಬಂತು, ಅಲ್ಲಿನ ಮುಖ್ಯಮಂತ್ರಿ ಸಂಗಮಾ ಅಂತ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಇದು ಟೂರಿಸ್ಟ್ಗೆ ಸಂಬಂಧಿಸಿದ್ದಲ್ಲ, ಟೂರಿಸ್ಟ್ ಸೆಕ್ಯೂರಿಟಿಗೆ ಸಂಬಂಧಿಸಿದ್ದಲ್ಲ, ಸುಪಾರಿ ಮರ್ಡರ್ ಇದು, ಮೇಘಾಲಯದ ಟೂರಿಸಮನ್ನು ಡೌಟ್ ಮಾಡಬೇಡಿ ಅಂತ ಮುಖ್ಯಮಂತ್ರಿಗಳೇ ಚಾನಲ್ಗಳಿಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ಕಾಲ ಹಿಂಗಿದೆ. ಇಲ್ಲೊಂದು ಶುಭ ಅಂತ ಒಂದು ಮರ್ಡರ್ ಕೇಸ್ ಆಗಿತ್ತು ಬೆಂಗಳೂರಿನಲ್ಲಿ, ಅದು ನೆನಪಾಗ್ಬಿಡುತ್ತೆ ನನಗೆ. ಈಕೆ ಮದುವೆ ಆದಮೇಲೆ ಹನಿಮೂನಿಗೆ ಕರ್ಕೊಂಡು ಹೋಗಿದ್ಲು. ಅವಳು ಮದುವೆ ಆಗಿಂತ ಮುಂಚೆನೇ ಸುತ್ತಾಡೋಣ ಅಂತ ಕರ್ಕೊಂಡೋಗಿ ಮರ್ಡರ್ ಮಾಡಿಸಿದ್ಲು ಬಾಯ್ ಫ್ರೆಂಡ್ ಹತ್ರ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.